ಅವ್ರು ಅಷ್ಟಾಗಿ ಮುಗಿಬಿಡ್ತಾರೆ. ನಾವು ಅವನ ಮಗ ಇವನ ಮಗ ಈ ಅವನು ಎಲ್ಲ ಪೂರ ಫ್ಯಾಮಿಲಿ ಹೋಗ್ಬಿಡ್ತಾರೆ. ಇಷ್ಟ ಮತ್ತೇನಿಲ್ಲ, ನಮ್ಗೆ ಅದೇ ಇಲ್ಲ. ನಾವು ಎಲ್ಲ ತಾಯಿ ತಂದೆ ಎಲ್ಲ ತಗೊಂಡು ಚಿತ್ತಾಗಿತ್ತಲ್ಲ, ಆ ರೆಕಾರ್ಡಿಂಗ್ ಮಾಡಿ ಊರು ತುಂಬ ಪ್ರಚಾರ ಬಿಡ್ತಾರೆ. ಇಸ್ಮಾಯಿಲ್ ತಾಯಿ ಮೇಲೆ ತಂದೆ ಮೇಲೆ. ಇಸ್ಮಾಯಿಲ್ ತಮಿಳುಗಾರ್ ಅವರು ಜನರ ಮೆಚ್ಚುಗೆಗಿಂತಲೂ ತಮ್ಮ ಮನಸ್ಸಿನ ಮೆಚ್ಚುಗೆಗೋಸ್ಕರವಾಗಿ ಅತ್ಯದ್ಭುತವಾಗಿ ಬದುಕಿರುವಂತಹ ಪುಣ್ಯಾತ್ಮ. ನಾಲ್ಕನೇ ಬಾರಿ MLC ಆಗು ಏನಾದರೂ ಆಗು ಒಟ್ಟು ಧಾರವಾಡ ಜನರಿಗೆ ಒಳ್ಳೇದಾಗ್ತದೆ. ಎಲ್ಲಿ ಯಾಕೆ ಸಿಟ್ಟು ಮಾಡಿರ್ತಾರಂದ್ರೆ ಎಲ್ಲಿ ಅನ್ಯಾಯ ಇರ್ತೈತಿ ಅಲ್ಲಿ ಅವ್ರ ಸಿಟ್ಟು, ಎಲ್ಲಿ ಅನ್ಯಾಯ ಇರ್ತೈತಿ ಅಲ್ಲಿ ಸಿಟ್ಟು ಇರ್ತೈತಿ. ಅದರಲ್ಲಿ ವಿಶೇಷವಾಗಿ ತಮಗಿಂತಲೂ ಇವತ್ತು ತಮ್ಮ ಜೊತೆಗಿದ್ದವ್ರಿಗೆ ಅನ್ಯಾಯ ಇರ್ತಂದ್ರೆ ಇನ್ನೂ ಹೆಚ್ಚು ಸಿಟ್ಟು. ಒಂದು ಸ್ವಲ್ಪ ಸಿಟ್ಟು ಕಡಿಮೆ ಮಾಡ್ಕೋಬೇಕಷ್ಟೇ. ಸ್ವಲ್ಪ ಎಲ್ಲೆಲ್ಲ ಏನೇನೋ ಮಾತಾಡ್ಬಿಡ್ತಾರೆ, ಸಿಟ್ಟು ಕಂಟ್ರೋಲ್ ಆಗಂಗಿಲ್ಲ, ಮನಸ್ಸಿನಾಗಿದ್ದದೆ ಬಾಯಲ್ಲಿ ಬಂದ್ಬಿಡುತ್ತೆ. ಇಸ್ಮಾಯಿಲ್ ತಮಿಳುಗಾರರಿಗೆ ಜಾತಿಲ್ಲ, ಸರ್ವ ಜನಾಂಗದ ನಾಯಕ ಅವರು. ಒಬ್ಬ ಮಿತ್ರನಿಗೆ ಮಿತ್ರನಾಗಿ, ಒಬ್ಬ ಬಂಧುವಿಗೆ ಬಂಧುವಿನಾಗಿ ಜಾತ್ಯತೀತ ಮಾರ್ಗದರ್ಶನದಲ್ಲಿ ತನ್ನ ಗುರಿಯನ್ನು ಮುಂದುವರಿಸುವಂತ ಒಂದು ವ್ಯಕ್ತಿ. ಖಂಡಿತ ಇಸ್ಮಾಯಿಲ್ ತಮಿಳುಗಾರ್ ಅವರ ಸಾರಥ್ಯದಲ್ಲಿ ಅಂಜುಮನ್ ಸಂಸ್ಥೆ ಅಂಜುಮನ್ ವಿಶ್ವವಿದ್ಯಾಲಯ ಆಗಿ ಅಭಿವೃದ್ಧಿಯನ್ನು ಹೊಂದ್ತಾ ಇದೆ ಅಂತಕ್ಕಂಥ ಒಂದು ಮಾತನ್ನ ಈ ಸಂದರ್ಭದಲ್ಲಿ ಹೇಳ ಬಯಸ್ತಾ ಇದ್ದೇನೆ. ಸಮಾಜಮುಖಿ ಬೆಳಿಬೇಕು ಅಂತಂದ್ರೆ, ವ್ಯಕ್ತಿತ್ವ ವಿಕಸನ ಆಗ್ಬೇಕು ಅಂತಂದ್ರೆ ಜಾತಿ ವ್ಯವಸ್ಥೆಯನ್ನು ಮೀರಿ ಬೆಳಿಲಿಕ್ಕೆ ಸಾಧ್ಯ. ಅಂತ ಕೆಲಸವನ್ನ ಇಸ್ಮಾಯಿಲ್ ತಮಿಳುಗಾರ್ ಮಾಡಲಿ. ಯಾವುದೇ ಧರ್ಮದ ಹುಡುಗಿ ಇರಲಿ ಹುಡುಗ ಇರಲಿ, ಯಾರು ಫೀಸ್ ಅಲ್ಲ ಅಂತ ನಮ್ಮ ಸಂಸ್ಥೆಯಿಂದ ಹೊರಗೆ ಹೋಗಬಾರದು. ಇಸ್ಮಾಯಿಲ್ ತಮಿಳುಗಾರ್ ಹುಟ್ಟುಹಬ್ಬ ಆಚರಣೆ. ಇಂಡಿಪೆಂಡೆನ್ಸ್ ಸಂಗ್ರಾಮ್ ನ್ಯೂಸ್ಗೆ ಸ್ವಾಗತ. ಸಮಾಜ ಸೇವಕ, ನೇರ ನುಡಿಯ ನಾಯಕ, ಅಂಜುಮನ್ ಸಂಸ್ಥೆ ಅಧ್ಯಕ್ಷರಾದ ಇಸ್ಮಾಯಿಲ್ ತಮಿಳುಗಾರ್ ಅವರ ಹುಟ್ಟುಹಬ್ಬವನ್ನು ಧಾರವಾಡದ ಅಲ್ಲೂರು ವೆಂಕಟರಾವ್ ಭವನದಲ್ಲಿ ಹುಟ್ಟುಹಬ್ಬ ಸಮಾರಂಭವನ್ನು ಹಮ್ಮಿಕೊಳ್ಳಲಾಗಿತ್ತು. ತಮಿಳುಗಾರ್ ಅವರ ಕುರಿತು ಎಲ್ಲ ನಾಯಕರು ಮಾತನಾಡಿದರು. ಕಾರ್ಯಕ್ರಮದ ಸಾನ್ನಿಧ್ಯವನ್ನು ಡಾಕ್ಟರ್ ಮಲ್ಲಿಕಾರ್ಜುನ್ ಸ್ವಾಮೀಜಿರವರು ವಹಿಸಿದ್ದರು. ವೇದಿಕೆ ಮೇಲೆ ಕಾಂಗ್ರೆಸ್ ನಾಯಕರಾದ ದೀಪಕ್ ಚಿಂಚುರೆ, ಮೋಹನ್ ಲಿಂಬಿಕಾಯಿ, ತವನಪ್ಪ ಅಷ್ಟಗಿ, ಬಸವರಾಜ್ ಗುರಿಕಾರ್, ಸ್ವಾತಿ ಮಾಳ್ಗಿ, ನಜೀರ್ ಮನೆಯಾರ್, ಸದಾನಂದ ಅಂಬಡ್, BA ಜಾಗೀರ್ದಾರ್, ಮೆಹಬೂಬ್ ಪಠಾಣ್ ಸೇರಿದಂತೆ ಕಾಂಗ್ರೆಸ್ ನಾಯಕರು ಇನ್ನಿತರರು ವೇದಿಕೆ ಮೇಲೆ ಉಪಸ್ಥಿತರಿದ್ದರು. ನೂರಾರು ಕಾಂಗ್ರೆಸ್ ಕಾರ್ಯಕರ್ತರು, ಇಸ್ಮಾಯಿಲ್ ತಮಿಳುಗಾರ್ ಅವರ ಅಭಿಮಾನಿ ಬಳಗದವರು ಇನ್ನಿತರರು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದರು. ಒಬ್ಬರು ನೀತಿಕಾರ ಒಂದು ಮಾತು ಹೇಳ್ತಾರೆ, ಜನಮೆಚ್ಚಿ ನಡೆಕೊಂಡರೇನುಂಟು ಲೋಕದಿ, ಮನಮೆಚ್ಚಿ ನಡೆಕೊಂಬುವುದೇ ಚಂದ. ಇನ್ನೊಂದ್ಸಲ ಕೇಳಿ, ಜನಮೆಚ್ಚಿ ನಡೆಕೊಂಡರೇನುಂಟು ಲೋಕದಿ, ಮನಮೆಚ್ಚಿ ನಡೆಕೊಂಬುವುದೇ ಚಂದ. ಮುಂದಿನ ಚರಣ, ಜನಮೆಚ್ಚುತ್ತಾ ನಿನ್ನೇನು ಕೈಲಾಸಕ್ಕೊಯ್ವರೆ, ಜನಮೆಚ್ಚದಿದ್ದರೆ ಆ ಶಿವ ನಿನ್ನ ಕೈ ಬಿಡುವನೆ, ಮನವರಿಯದ ಕಳ್ಳತನವಿಲ್ಲವಲ್ಲ, ಬಿಡುಬಾಯಿಯರು ಡಂಬವ ಅಂತ ಒಬ್ಬರು ದಾರ್ಶನಿಕರು ಈ ಪದ್ಯವನ್ನು ಬರೀತಾರೆ. ಈ ಪದ್ಯವನ್ನು ಯಾಕೆ ಹೇಳಿದೆ ನಾನು ನಿಮಗಂತಂದ್ರೆ, ಇಸ್ಮಾಯಿಲ್ ತಮಿಳುಗಾರ್ ಅವರು ಜನರ ಮೆಚ್ಚುಗೆಗಿಂತಲೂ ತಮ್ಮ ಮನಸ್ಸಿನ ಮೆಚ್ಚುಗೆಗೋಸ್ಕರವಾಗಿ ಅತ್ಯದ್ಭುತವಾಗಿ ಬದುಕಿರುವಂತಹ ಪುಣ್ಯಾತ್ಮ. ಬಸವಣ್ಣನವರು ಹೇಳ್ತಾರೆ, ಭಗವಂತನ ಒಲುಮೆ ಆಗಬೇಕಾಗಿತ್ತು ಅಂದ್ರೆ 2 ಶುದ್ಧಿ ಆಗಿರ್ಬೇಕಂತ. 2 ಶುದ್ಧಿ ಯಾವುವು? ಒಂದು ಬಹಿರಂಗದ ಶುದ್ಧಿ, ಇನ್ನೊಂದು ಅಂತರಂಗದ ಶುದ್ಧಿ. ಮನುಷ್ಯನಿಗೆ ಬಹಿರಂಗದ ಶುದ್ಧಿಯನ್ನು ಮಾಡಿಕೊಳ್ಳಲಿಕ್ಕೆ ಸಾಧ್ಯತೆ. ಒಳ್ಳೆ ಬಟ್ಟೆ ಹಾಕ್ಬೋದು, ಒಳ್ಳೆ ಸ್ನಾನ ಮಾಡ್ಬೋದು, ಒಳ್ಳೆ ಸೋಪ್ ಹಚ್ಕೋಬಹುದು, ಒಳ್ಳೆಯ ಸುಗಂಧ ತೈಲಗಳನ್ನು ಮೈಗೆ ಸಿಂಪಡಿಸಿಕೊಳ್ಳಬಹುದು. ಇವೆಲ್ಲ ಪ್ರಕ್ರಿಯೆಗಳಿಂದ ಬಹಿರಂಗದ ಶುದ್ಧೀಕರಣ ಆಗ್ತದೆ. ಆದರೆ ಅಂತರಂಗದ ಶುದ್ಧಿ ಆಗಲಿಕ್ಕೆ ಇವು ಯಾವುವು ಬೇಕಾಗಿಲ್ಲ. ಅಂತರಂಗದ ಶುದ್ಧಿ ಅಂದರೆ ಪ್ರಾಮಾಣಿಕವಾಗಿ ಬದುಕುವುದೇ ಅಂತರಂಗದ ಶುದ್ಧಿ. ಅಂಥ ಅಂತರಂಗ ಶುದ್ಧಿ ಮತ್ತು ಬಹಿರಂಗ ಶುದ್ಧಿ 2 ಶುದ್ಧಿಗಳನ್ನು ಅಳವಡಿಸಿಕೊಂಡವರು ಯಾರಾದರೂ ಇದ್ದರೆ ಅವರು ಇಸ್ಮಾಯಿಲ್ ತಮಿಳುಗಾರ್ ಅವರು ಅನ್ನೋದನ್ನು ನಾವು ಬೇರೆ ಹೇಳಬೇಕಾಗಿಲ್ಲ ಅನ್ನೋ ಮಾತನ್ನು ಹೇಳ್ತಾ ಇನ್ನೊಂದು ಮಾತು ಹೇಳಿ ನಾನು ಮಾತು ಮುಗಿಸ್ತೇನೆ. ಒಬ್ಬ ಸಂಸ್ಕೃತಕಾರ
ಹಿತೋಪದೇಶಕಾರವಾದ ಮಾತು ಬರೀತಾರೆ. ಶತಂ ಜೀವ ಶರದೋ ವರ್ಧಮಾನ. ಇದರ ಅರ್ಥ ಏನು ಅಂದರೆ, ಪ್ರತಿಯೊಬ್ಬ ಮನುಷ್ಯನು ಅಖಂಡವಾಗಿ 100 ವರ್ಷಗಳ ಕಾಲ ಈ ಭೂಮಿ ಮೇಲೆ ಬದುಕಬೇಕಂತ. ಶತಂ ಜೀವ ಶರದೋ ವರ್ಧಮಾನ. ಆದ್ರೆ ಹಾಗೆ 100 ವರ್ಷಗಳ ಕಾಲ ಬಾಂದಳದಲ್ಲಿ ಆಕಾಶದಲ್ಲಿ ಹಾರಾಡುವಂತ ಹದ್ದುಗಳು ಕೂಡ 100 ವರ್ಷಗಳು ಬದುಕ್ತಾವೆ. ಅಂಥ ಬದುಕು ಅಲ್ಲ ಅಂತ 100 ವರ್ಷ ಹೆಂಗೆ ಬದುಕಬೇಕು ಅವನೇ ಹೇಳ್ತಾರ ಮುಂದೆ. ತೇ ಏವ ಜೀವಂತಿ ಮನಸೈವ ಜೀವಂತಿ. ತೇ ಏವ ಜೀವಂತಿ ಅಂದ್ರೆ ಮನುಷ್ಯನಿಗೆ 2 ಸಾಕ್ಷಿಗಳದಾವಂತೆ. ಒಂದು ಆತ್ಮ ಸಾಕ್ಷಿ, ಇನ್ನೊಂದು ಮನಸಾಕ್ಷಿ. ಪ್ರತಿಯೊಬ್ಬ ಮನುಷ್ಯನು ಅಖಂಡವಾಗಿ 100 ವರ್ಷಗಳ ಕಾಲ ಆತ್ಮ ಸಾಕ್ಷಿಯಾಗಿ ಬದುಕಬೇಕಂತೆ. ಅದು ಭಗವಂತನ ಮೆಚ್ಚುಗೆ ಆಗ್ತದೆ. ಇನ್ನೊಂದು ಮನಸಾಕ್ಷಿಯಾಗಿ ಬದುಕಬೇಕಂತ, ಅದಕ್ಕೆ ಭಗವಂತ ಮೆಚ್ಚಿಕೊಳ್ತಾನಂತ. ಬಹುಶಃ ಈ 2 ಸಾಕ್ಷಿ, ಮನಸಾಕ್ಷಿ ಆತ್ಮಸಾಕ್ಷಿ, 2 ಸಾಕ್ಷಿಗಳೊಂದಿಗೆ ಇವತ್ತು ಇಸ್ಮಾಯಿಲ್ ತಮಟಗಾರ್ ಅವರು ಬದುಕ್ಯಾರ ಅಂತ ತಿಳ್ಕೊಂಡು ಹೇಳೇನೆ ಇವತ್ತು ಅಂಜುಮಾನ ಸಂಸ್ಥೆಯನ್ನ ಅತ್ಯದ್ಭುತವಾಗಿ ಇವತ್ತ ಉದ್ಧಾರ ಮಾಡುವುದರ ಜೊತೆಗೆ ಇವತ್ತು 10-20 ಲಕ್ಷ ರೂಪಾಯಿ ಬಾಡಿಗೆ ಬರುವಂತ ಅದ್ಭುತ ಕಾರ್ಯವನ್ನು ಮಾಡಿರುವಂತ ಏಕೈಕ ಮನುಷ್ಯರು ಮಾನ್ಯ ಶ್ರೀ ಇಸ್ಮಾಯಿಲ್ ತಮಟಗಾರ್ ಅವರು. ಅಂಥವರು ತಮ್ಮ ಜೀವಿತ ಅವಧಿಯಲ್ಲಿ ಬಹಳಷ್ಟು ಸಾಧನೆಯನ್ನು ಸಿದ್ಧಿಯನ್ನು ಮಾಡಿರುವಂಥ ಪುಣ್ಯಾತ್ಮರು. ಜೊತೆಗೆ ಆರೋಗ್ಯವನ್ನು ಕೂಡ ಚೆನ್ನಾಗಿ ಕಾಪಾಡಿಕೊಂಡವರು. ಈಗ ತಾನೇ ತೋರಿಸ್ತಾ ಇದ್ರು, ನಾನು ಯೋಗವನ್ನು ಮಾಡ್ತೀನಿ ಅಂತ ತಿಳ್ಕೊಂಡು ಹೇಳಿ ಸುಮಾರು ಆಸನಗಳನ್ನು, ಪತಂಜಲಿಯ ಯೋಗಾಸನಗಳನ್ನು ತಮ್ಮ ಜೀವನದಲ್ಲಿ ಅಳವಡಿಸಿಕೊಂಡು ಸದಾ ಆರೋಗ್ಯವಂತರಾಗಿರುವಂಥ ಪುಣ್ಯಾತ್ಮರು. ಅಂಥವರ ಹುಟ್ಟುಹಬ್ಬವನ್ನು ಇವತ್ತು ಎಲ್ಲ ರಾಜಕೀಯ ದುರಂಧರರು ಸೇರಿಕೊಂಡು, ಅಭಿಮಾನಿಗಳು ಸೇರಿಕೊಂಡು ಇವತ್ತು ಆಚರಿಸ್ತಾ ಇರೋದು ನಮಗೂ ಕೂಡ ಬಹಳಷ್ಟು ಸಂತೋಷ, ಅಭಿಮಾನ. ಇಸ್ಮಾಯಿಲ್ ತಮಟಗಾರ್ ಅವರು ಮುಂದಿನ ದಿನಮಾನಗಳಲ್ಲಿ ಇವತ್ತು ನಮ್ಮ ನಾಡಿನ ಆಶಾಕಿರಣಾಗಿ ಹೊರಹೊಮ್ಮಿ ಬರಲಿ ಅಂತ ಭಗವಂತನಲ್ಲಿ ಪ್ರಾರ್ಥಿಸಿಕೊಂಡು ಮತ್ತೊಂದ್ಸಲ ಅವರು ಶುಭ ಕೋರನೆ ಮಾತುಗಳನ್ನು ಮುಗಿಸ್ತೇನೆ. ನಮಸ್ಕಾರ. ಅದಕ್ಕೆ ಎಲ್ಲರೂ ಸಂಭಾಳಿಸ್ಕೊಂಡು ಹೊಂಟಾನಲ್ಲ ಇಸ್ಮಾಯಿಲ್ ತಮಟಗಾರ್ 3 ಬಾರಿ, 4ನೇ ಬಾರಿ ಬೇಡ್ಕೊಂಬರ, 4ನೇ ಬಾರಿ MLA, 4ನೇ ಬಾರಿ MLA ಆಗು, MLC ಆಗು, ಏನಾದರೂ ಆಗು, ಒಟ್ಟು ಧಾರವಾಡ ಜನರಿಗೆ ಒಳ್ಳೇದಾಗ್ತದೆ ಅಂತ. ಯಾಕಂತಂದ್ರೆ ಎಲ್ಲ MLAಗಳು MP ಗಳು ಎಲ್ಲರೂ ನೋಡಿ ರಾಜಕೀಯ ಅಧಿಕಾರದಾಗ ಖರ್ಚು ಮಾಡ್ತಾರೆ. ಅವ್ರ ದುಕಾನ ಅಧಿಕಾರ ಇಲ್ದಾಗ ನಡ್ಸ್ಯಾರ ಅವ್ರು ಖರ್ಚು ಮಾಡ್ಕೊಂತಾರೆ. ನಮ್ಮ ಪಾರ್ಟಿ मैं सिपाही जंग में लोग लाने को हम इस्माइल हमारा टीम बाद में पावर कोड होते हैं. नम ಅವ್ರು ಯಾವ ನಾಮಿನೇಷನ್ ಬಿಟ್ಟಿರ್ತಾರಲ್ರಿ ಯಾವ ಹಾಕೋದು ನಾವು ಹಾಕೊಂಡ್ಬಿಟ್ಟು. ಅದಕ್ಕೆ ನಮ್ಗೆ ಈಗೆಲ್ಲರೂ ಈಗ ಇಸ್ಮಾಯಿಲ್ ತಮಟಗಾರ್ ನಾವು ಕೂಡಿ ಎಲ್ಲ ಮಾತಾಡೇವಿ. ನಾವು ನಮ್ಮ ಕಡೆ ಬರೋ ಮಟ್ಟ ನಾವು ಮಾತಾಡೋದು ಬೇಡ ಅಂತೇಳಿ ಒಬ್ರು ಜನರಲ್ ಸೆಕ್ರೆಟರಿ ನಮ್ಮ ಕಡೆ ಬಂದು ನಮ್ಗೆ ಮಾತಾಡಿ ಹೋಗ್ಯಾರ. ನಾವು ಮಾಡೋ ಮಟ್ಟ ನೆಕ್ಸ್ಟ್ ಕಾರ್ಯಕ್ರಮ ಮಾಡುವುದು ಅಂತಂದ್ವಿ. ಈಗ ಲೆವೆಲ್ ಬರಾಕಿದ್ವಿ. ಯಾಕಂತಂದ್ರೆ ಈ ಹೋರಾಟ ಶಕ್ತಿ ಯಾರು ಕೊಟ್ಟಾರ ಅಂತಂದ್ರೆ ಇಸ್ಮಾಯಿಲ್ ತಮಟಗಾರ್. ಅದಕ್ಕೆ ಅವ್ನು ಏನಾರು ಮಾಡ್ಬೇಕಾಗೈತಿ ಮುಂಚಿನ, ಆಮೇಲೆ ನಾ ಆಗ್ತೀನಿ. ನಂದು ವಯಸ್ಸು ಎಷ್ಟು ಅನ್ನೋದು ಕೇಳಬೇಡ್ರಿ. ಇಸ್ಮಾಯಿಲ್ದು ಮಾತ್ರ ನಂದಷ್ಟು ವಯಸ್ಸು ಮಾಡೋ ಮಟ್ಟ ಬಿಡಬೇಡ್ರಿ, ಅಧಿಕಾರ ಕೊಡಿಸ್ತಾರೆ. ಅವ್ರಿಗೆ ಫಾತಿಮಾಗೆ ನೀ ಸಿಟ್ಟು ಕಡಿಮೆ ಮಾಡ್ಬೇಕಂತ ಹೇಳಿ ನಮ್ಗೆ ಭಾಳ ಧೈರ್ಯವಂತಿದ್ದೀವ. ಅಲ್ಲ ನಿಂದು ಕಡಿಮೆ ಆಗೇ ಆಗ್ತೈತಿ. ಇಸ್ಮಾಯಿಲ್ ಸೀಟ್ ಕಡಿಮೆ ಮಾಡೋರು ಯಾರೂ ನನ್ಗೆ ಸಿಕ್ಕಿಲ್ಲ. ಈಗ ಫಸ್ಟ್ ಸಿಕ್ಕಿದೆ. ಆಮೇಲೆ ಇವತ್ತು ಭಾಷಣದಾಗ ಮುಂದೆ ನಾ ಅದೇ ಇಸ್ಮಾಯಿಲ್ ಅವರು ನಮ್ಮ ಸಿಟ್ಟಿನ ದುರುಪಯೋಗ ತಗೋತಾರ ಮಂದಿ. ಈ ಸ್ವಾಮಿಗಳ ಮುಂದೆ ಮಾತು ಕೊಟ್ಟಾರ ಇಸ್ಮಾಯಿಲ್ ತಮಟಗಾರ್ ಅವರು, ಮುಂದಿನ ಬರ್ಡೇ ಆಗೋ ಮಟ್ಟ ಸಿಟ್ ಆಗುವುದಿಲ್ಲ. ಅಷ್ಟೊಳಗೆ ಅವರಿಗೆ ಅಧಿಕಾರ ಬರ್ತೈತಿ. ಅಧಿಕಾರ ಮೊನ್ನೆ ಸಮೀಪ್ ಬಂದು ಹೋಯ್ತು, ಆಗಿತ್ತು, ರೆಗ್ಯುಲರ್ ಆಗಿತ್ತು. ಸಮೀಪ್ ಬಂದು ಹೋಯ್ತು.
ನನಗೆ ಅರ್ಥ ಆಗ್ತಾ ಇಲ್ಲ. ಅಧಿಕಾರ ವಿಕೇಂದ್ರೀಕರಣ ಆದ್ರೆ ಪವರ್ ಬಂದ್ರೆ ನಮ್ಮ ಪಕ್ಷ ಸಂಘಟನೆ ಆಗ್ತದೆ. ಈಗ ಒಂದ ಹೇಳ್ತೀನಿ, ಇಸ್ಮಾಯಿಲ್ ಟಮಾಟಗಾರ್ ಅವರ ನೀವೇನ್ ಮಾತು ಕೊಟ್ಟಿರಿ ಆ ಪ್ರಕಾರ ಮಾತು ನಡ್ಕೋರಿ. ನಾ ಏನು ಹೇಳಿದ ಸ್ವಾಮಿಗಳ ಎದುರಿಗೆ ಆ ಮಾತು ನಾನು ನಡೆಸ್ಕೊಡ್ತೇನೆ. ಫಸ್ಟ್ ಎಲೆಕ್ಷನ್ ಬರ್ತೈತಿ, ಲೆಫ್ಟ್ ಹ್ಯಾಂಡ್ ರೈಟ್ ಇದಲ್ಲ ಅವ್ರಿಗೆ ಗೆಲ್ಲಿಸ್ತಾರೆ ನಾವು 2 ಎಲೆಕ್ಷನ್ದಾಗ ಅಂದ್ರೆ ಪಕ್ಷ. ನಮ್ಮ ಗ್ರಾಜ್ಯುಯೇಟ್ ಕಾನ್ಸ್ಟಿಟ್ಯೂಷನ್ ನೆಗ್ಲೆಕ್ಟೆಡ್, ನಮ್ಮ ಟೀಚರ್ ಕಾನ್ಸ್ಟಿಟ್ಯೂಷನ್ ನೆಗ್ಲೆಕ್ಟೆಡ್. ಯಾವ XYZ ಕೊಟ್ಬಿಡ್ತಿದ್ರು. ಈಗ ನಮ್ಮ ಕಡೆ ಬಲ ಬಂದವ. ಒಂದು ನಮ್ಮ MLC ಸಾಹೇಬ್, ಒಂದು ಬೂರಿಕಾರ್ ಅವರು, ಲಿಂಬಿಕಾಯಿ ಅವರು, ಬೂರಿಕಾರ್ ಅವರು. ಇವು ಗೆಲ್ತಾರೆ ಮುಂದೆ MP ಗೆಲ್ಬೋದು, MLA ಗೆಲ್ಬೋದು. ಒಂದು 500,000 ಹೆಚ್ಚಿಗೆ ಓಟ್ ಆಗ್ತಾವೆ. ಈಗ ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ ಒಂದಕ್ಕೊಂದು ಕೂಡಿದ್ರೆ ತಾಕತ್ ಬರ್ತೈತಿ. ನಮ್ಮಲ್ಲಿ ನೆಗ್ಲೆಕ್ಟ್ ಮಾಡ್ತೀವಿ. ನಮ್ಮ 500 ಗ್ರಾಜ್ಯುಯೇಟ್ ಕಾನ್ಸ್ಟಿಟ್ಯೂನ್ಸಿ ಓಟ್ ನಮ್ಮ ಪಕ್ಷಕ್ಕೆ ಜನರಲ್ ಎಲೆಕ್ಷನ್ ಬರೋಲ್ಲ. ಯಾಕೆ ನಮ್ಮ ಸಂಘಟನೆ ಇಲ್ಲ. ಅದಕ್ಕೆ ಅಂಜುಮನ್ ಸಂಸ್ಥಾದಾಗ 6-7 ಸಾವಿರ ಓಟ್ ಮಾಡಿಸ್ಬೋದು ಅಂಜುಮನ್ ಸಂಸ್ಥಾ. ಮತ್ತು ಇವ್ರದ್ದು ಹೆಂಗ್ರಿ ಕಾಂಗ್ರೆಸ್ ಬಿಟ್ಟು ಯಾರು ಭಾರಿ ಪ್ರಮ್ ಹೇಳಿದ್ರು ಬೇರೆ ಕಡೆ ಹೋಗುದು. ಅದಕ್ಕೆ ಇವೆಲ್ಲ ಸಂಘಟನೆ ಮಾಡೋನು. ಇವತ್ತು ನಿಮ್ಮ ಹುಟ್ಟಿದಬ್ಬ ಕಾರ್ಯಕರ್ತರಿಗೆ ಸಂಘಟಿತಕ್ಕಾಗಿ ನಾವು ಕೆಲಸ ಕೊಡೋನು, ಸಂಘಟನೆ ಮಾಡೋನು. ಬರುವ ಚುನಾವಣೆ ಯಾವುದೇ ಇರಲಿ ಎಲ್ಲರೂ ಕೂಡಿ ಇದು ಮಾಡಿ ಚುನಾವಣೆಯೊಳಗೆ ಗೆಲ್ಲುವಂಥ ಕಾರ್ಯಕ್ರಮ ಮಾಡೋದು. ಇಲ್ಲಿವರೆಗೆ ಒಂದು 8 ಇವತ್ತು ಜನರು ಇಸ್ಮಾಯಿಲ್ ಅವ್ರ ಬಗ್ಗೆ ಹಾಗೆ ಹೀಗೆ ಸಿಟ್ಟು, ಇವ್ರು ಸಿಟ್ಟದ ಕಡಿಮೆ ಮಾಡಬೇಕು ಇದೇನು ಮಾತಾಡಿದ್ದಾರೆ. ಇರಲಿ, ಅವರವರ ವೈಯಕ್ತಿಕ ಅಭಿಪ್ರಾಯ. ಸುಮಾರು 25 ವರ್ಷ ಆತ ನಾವು ಇಸ್ಮಾಯಿಲ್ ಅವ್ರ ಜೊತೆಗೆ. ದೀಪಕ್ ಚುಂಚೇರವ್ರ ಮನೆಗೆ ಅವ್ರ ತಂದೆಯವ್ರು ಬರ್ತಿದ್ರು. ಅವಾಗಿಂದನೂ ಸಹಿತ ನಾವು ಇಸ್ಮಾಯಿಲ್ ಅವ್ರದ ಪರಿಚಯನೂ ಐತಿ, ಸಮೀಪದಿಂದ ನೋಡಿದ್ದೀವಿ. ಈಗ ಒಂದು 10-15 ವರ್ಷದಿಂದ ಇನ್ನೂ ಸಮೀಪದೇವಿ. ಆದರೆ ಆ ಮನುಷ್ಯ ನಮ್ಮ ಎದುರಿಗೆ ಮಾತ್ರ ಒಂದು ದಿವಸ ಇವತ್ತು ಸಿಟ್ಲಿಂದ ನಡ್ಕೊಂಡಿಲ್ಲ. ಸಿಟ್ಟು ಮಾಡ್ಯಾರ ಅಂತ ನಾವು ಕೇಳಿದ್ದೇವೆ. ಎಲ್ಲಿ ಯಾಕೆ ಸಿಟ್ಟು ಮಾಡಿರ್ತಾರ ಅಂದ್ರೆ ಎಲ್ಲಿ ಅನ್ಯಾಯ ಇರ್ತೈತಿ ಅಲ್ಲಿ ಅವ್ರ ಸಿಟ್ಟು, ಎಲ್ಲಿ ಅನ್ಯಾಯ ಇರ್ತೈತಿ ಅಲ್ಲಿ ಸಿಟ್ಟು ಇರ್ತೈತಿ. ಅದರಲ್ಲಿ ವಿಶೇಷವಾಗಿ ತಮಗಿಂತಲೂ ಇವತ್ತು ತಮ್ಮ ಜೊತೆಗಿದ್ದವ್ರಿಗೆ ಅನ್ಯಾಯ ಆಯ್ತಂದ್ರೆ ಇನ್ನೂ ಹೆಚ್ಚು ಸಿಟ್ಟು. ಜಾತ್ಯತೀತವಾಗಿ ನಾವು ಒಂದು 15-20 ವರ್ಷದಿಂದ ನೋಡ್ತೇವಲ್ಲ, ಅವ್ರ ಜೊತೆಗೆ ಇರುವಂಥವ್ರು ಎಲ್ಲ ಇನ್ನುಳಿದ ಸಮಾಜದವ್ರು, ಯಾರು ಲಿಂಗಾಯತರು ಇರ್ಬೋದು, ಕ್ರಿಶ್ಚಿಯನ್ರು ಇರ್ಬೋದು, SC ST ಮಂದಿ, ಒಟ್ಟು ಅವನಂತ ಇನ್ನುಳಿದ ಸಮಾಜದವರು ಜಾಸ್ತಿ. ಅಂಥವ್ರಿಗೆ ಏನಾರು ಅನ್ಯಾಯ ಆಯ್ತಪ್ಪ ಅಂತಂತಂದ್ರೆ ಸಿಡಿದಿರ್ತಾವ. ಅಂಥವು ನಾವು ಕಿವಿಲಿ ಕೇಳಿದ್ದೇವೆ. ಅದಕ್ಕೆ ಅವ್ರಂತ ಸಿಟ್ಟು ಇಲ್ಲ. ಸಿಟ್ಟು ಇದ್ದಿದ್ರೆ ಇವತ್ತು ಅಂಜುಮನ ಸಂಸ್ಥೆ ಸರ್ ಹೇಳಿದ್ರು 1 ಲಕ್ಷ ಇವತ್ತು ಬಾಡಿಗೆ ಇದ್ದಿರಲಿಲ್ಲ. ಇವತ್ತು ನಾವು 20 ಲಕ್ಷದವರೆಗೆ ಇವತ್ತು ಬಾಡಿಗೆ ಬರಾಕತ್ತೀವಿ. ಅವ್ರು ಸಿಟ್ಲಿಂದ ಮಾಡಿಲ್ಲ. ಇಸ್ಮಾಯಿಲ್ ಅವರು ಶಾಣತದಿಂದ ಇವತ್ತು ಬೆಣ್ಣೆ ಕೂದಲ ತೆಗೆದಂಗೆ ಇವತ್ತು ಅಲ್ಲಿರ್ತಕ್ಕಂಥವ್ರನ್ನ ಖಾಲಿ ಮಾಡಿಸಿದ್ರು, ಆ ಸಂಸ್ಥೆಯನ್ನು ಬೆಳೆಸಿದ್ರು. ಯಾರಿಗೂ ಅನ್ಯಾಯ ಆಗಿರಂಗೆ ಇವತ್ತು ಅಂಗಡಿಗಳನ್ನು ಕೊಟ್ಟರು. ಯಾರಿಗೆ ಸಿಟ್ಟು ಮಾಡ್ಯಾರಪ್ಪ, ಯಾರಿಗೆ ಧಮಕಿ ಮಾಡ್ಯಾರ, ಯಾರಿಗೂ ಮಾಡಿಲ್ಲ. ಯಾಕಂದ್ರೆ ಅವ್ರದ್ದೇ ಆದಂಥ ಒಂದು ಈಗ ಜನರ ಸಲುವಾಗಿ ಏನು ಸಿಟ್ಟು ಮಾಡ್ತಿರ್ತಾರಲ್ಲ, ಅದೊಂದು ಅವ್ರದ್ದು ಒಳಗಿನ ತಾಕತ್ತು. ಆ ತಾಕತ್ತಿಂದ ಇವತ್ತು ಆ ಸಂಸ್ಥೆ ನಡೆದೈತಿ. ಮತ್ತು ರಾಜಕೀಯವಾಗಿ ಅವ್ರು ಮುಂದೆ ಬರತ್ತಾರೆ. ಒಂದು ಮಾತನ್ನು ಹೇಳಿದರು ಸನ್ಮಾನ್ಯ ಲಿಂಬಿಕಾಯಿ ಅವರು. ಇವತ್ತು ಬಂಗಾರಪ್ಪನವ್ರಾಯ್ತು, ಯಡಿಯೂರಪ್ಪನವ್ರಾಯ್ತು, ಕೆಲವೊಂದು ರಾಜಕೀಯವಾಗಿ ಸಿಡುತ್ತರ ಮಾಡಲಿಲ್ಲ ಅಂದ್ರೆ ಅವರು ಮುಖ್ಯಮಂತ್ರಿಗಳು ಆಗ್ತಿದ್ರು. ಆಗತ್ತಿರ್ಕಿಲ್ಲ. ನಾವು ಇವತ್ತು ಕಣ್ಣಾರೆ ಕಂಡಂಥ ವಿಷಯಗಳು. ಯಾಕಂದ್ರೆ ಕೆಲವೊಂದು ಟೈಮ್ಗೆ 1 ವರ್ಷದಿಂದ ಇವ್ರದ್ದು MLC ಆಗೇ ಬಿಟ್ಟಿತ್ತು. ನಾವು ವಿಷಯ ಹೇಳೀವಿ, ಪೇಪರ್ನಾಗ ಬಂತು, ಮೀಡಿಯಾದಾಗ ಬಂತು. ತಪ್ಪೈತಿ ತಪ್ಪಿಸ್ಯಾರ ಅಂತಂತಂದ್ರೆ ಸಿಟ್ಟು ಸಹಜ. ಯಾರು ತಪ್ಪಿಸಿರ್ತಾರ ಅನ್ನೋದು ಅವ್ರಿಗೆ ಗೊತ್ತಿರ್ತೈತಿ, ಅವ್ರ ಮೇಲೆ ಸಿಟ್ಟಾಕಿರ್ತಾರ. ಅದು ಸಹಜ, ಯಾಕಾಗ್ಬಾರ್ದು. ಅದಕ್ಕೆ ಈಗೇನು ಅವ್ರದ ಏನು ಯಾವ ಟೈಪ್ ಇವತ್ತು ರಾಜಕಾರಣ ಮಾಡ್ಕೊಂತ ಬಂದಾರ ಇಸ್ಮಾಯಿಲ್ ಅವರು, ಇದೇ ಟೈಪ್ ಇರಲಿ. ಈಗ ಅವ್ರಿಗೆ ಅಷ್ಟೇ ಅಲ್ಲ, ಈಗ ನಾ ಆಗಲೇ ಇವ್ರ ನಜೀರ್ ಮನೆಯಾರ ಅವ್ರು ಹೇಳಿದ್ರು, ಇವ್ರು 3-4 ಮಂದಿ ಆದಾಗಬೇಕಂತ ಇದಾಗ್ಬೇಕು. ಅದು ನಮ್ಮ ಹಣೆವರ. ಅದು ಒಂದು ಮಾತನ್ನ ನಾವು ಹೇಳ್ತೀನಿ. ಈಗ ಅವ್ರು ಯಾರ್ಯಾರ ಹೆಸರು ಹೇಳಿದ್ರು ನಾವೆಲ್ಲರೂ ಇವತ್ತ 2 ಕೈ 10 ಪಟ್ಟಿದ್ದಂಗ ನಾವೆಲ್ಲರೂ ಕೂಡಿ ಇವತ್ತು ಚಪ್ಪಲಿ ಹೊಡೆದ ಅದು ಬೆಂಗಳೂರು ತನಕ ಹೋಗ್ತೈತಿ. ಮೊದಲೇ ಕೈ ದೀಪಕ್ ಅವ್ರು ಹೇಳಿದಾಗ ಈಗ ಸರ್ಕಾರ ಐತಿ, ಅದ್ರ ಜೊತೆಗೆ ನಮ್ಮ ಮಹೇಶ್ ಶೆಟ್ರು ಹೇಳ್ಯಾರ ಮೊದಲೇ ಏನೈತಲ್ಲ ಸರ್ಕಾರ ಐತಿ. ನಾವೆಲ್ಲರೂ ಕೂಡಿ ಇಸ್ಮಾಯಿಲ್ ಅವ್ರು ಏನ್ರ ಏನ್ ಇವತ್ತು 1 ವರ್ಷದಿಂದ ಇವತ್ತು ಅವ್ರಿಗೆ ತಪ್ಪೈತಿ. ಏನು ಅವ್ರಿಗೆ ಎಣ್ಣೆ ಐತಿ, ಬರೀ ಅವ್ರಿಗೆ ಎಣ್ಣೆ ಆಗಿಲ್ಲ. ಅದ
ನಮ್ಮ ಭಾಗಕ್ಕೆ ಅನ್ಯಾಯ ಆಗೈತಿ, ನಮ್ಮ ಜಿಲ್ಲೆಗೆ ಅನ್ಯಾಯ ಆಗೈತಿ, ಅದರಲ್ಲಿ ವಿಶೇಷವಾಗಿ ಮತ್ತು ಧಾರವಾಡಕ್ಕೆ ಅನ್ಯಾಯ ಆಗೈತಿ. ಯಾಕಂದ್ರೆ ಅವರು ಜಾತ್ಯತೀತ ವ್ಯಕ್ತಿ. ಎಲ್ಲರೂ ಹೇಳಿದ್ರು ನಮಗೆ ವೇದಿಕೆ ಸಿಕ್ಕಿರ್ತಿಲ್ಲ. ಇವತ್ತು ನಾ ಹೇಳ್ತೇನೆ, ನಮಗೆ ಗೊತ್ತೈತೆ, ನಾವು ಮಾತಾಡ್ತಿದ್ವು ನಮ್ಮಷ್ಟಕ್ಕೆ ನಾವು ಜಾತ್ಯತೀತ ವ್ಯಕ್ತಿ. ನಾನು ಸಹಿತ ಇವತ್ತು ಕೆಲವು ಮಂದಿ ಬಡವರನ್ನ ಕಳಿಸಿದ್ರೆ ಇವತ್ತು ಫೀಸ್ ತೊಗೊಂಡಿಲ್ಲ ಅಡ್ಮಿಷನ್ ಕೊಡ. ನಾ ಹೇಳೋದು ಈಗಲ್ಲ, ಸುಮಾರು ಒಂದು 10 ವರ್ಷದಿಂದ ಮೊದಲೇ ಅಧ್ಯಕ್ಷರಾದಾಗ. ಅದಕ್ಕೆ ಅಂಥವ್ರು ಇವತ್ತು ಅಧಿಕಾರದೊಳಗಿದ್ರೆ, ಇವತ್ತು ಅಧಿಕಾರ ಇಲ್ಲಂದ್ರೆ ಇವರು ಸೇವೆ ಮಾಡಕತ್ತಾರ, ಮಾಡ್ತಾರ. ಬಟ್ ಅಧಿಕಾರ ಇದ್ರೆ ಇನ್ನೂ ಇವತ್ತು ಹೆಚ್ಚೆಚ್ಚು ಬಡತನ ರೇಖೆಗಿಂತ ಕೇಳಿರುವಂಥ ಇವತ್ತು ಬಡ ಮಕ್ಕಳಿಗೆ, ಬಡವರಿಗೆ ಇನ್ನೂ ಹೆಚ್ಚೆಚ್ಚು ಇವತ್ತು ಅವರಿಂದ ಸಹಾಯ ಆಕತಿ, ಸಹಕಾರ ಆಕತಿ. ಅದಕ್ಕೆ ನಾವೆಲ್ಲರೂ ಸಹಕಾರ ಕೊಡೋದ್ರ ಮುಖಾಂತರ ಇವತ್ತು ಇಸ್ಮಾಯಿಲ್ ಟಮಾಟೋ ಅವ್ರಿಗೆ ಇವತ್ತಿಂದನೇ ಕಾಣಾಕ್ತೀವಿ ನಾವು ಸರ್ಕಾರ. ಯಾಕಂದ್ರೆ ಇನ್ನೂ 6-7 ಮಂದಿ MLC ನಾಮಿನೇಟ್ ಅದ, 6-7 ಮಂದಿ ನಾಮಿನೇಟ್ ಅದ. ಅವ್ರಂತೆ ಮತ್ತು ಬಂದು ಹೇಳ್ತೇನೆ, ನಾನು ಭಾಳ ತಾಕತ್ವನ್ ಮನುಷ್ಯ. ಇವತ್ತು ವಯಸ್ಸದೊಳಗೆ ಇವತ್ತು ನನ್ಕಿದ್ಲು 15 ವರ್ಷ 8 ದಿವಸ ಸಣ್ಣವ್ರು. ಎಷ್ಟು? 15 ವರ್ಷ 8 ದಿವಸ ಸಣ್ಣವ್ರ. ಬಟ್ 3 ಸರ್ತಿ MLA ಅವ್ರು ಬಿದ್ದಾರೆ, 2 ಸಲ ಬಿದ್ದಾನೆ. ಅದು ರಾಜಕೀಯವಾಗಿ ಸೀನಿಯರ್. ಮತ್ತು ಬುದ್ಧಿವಂತಿಕೆ ಒಳಗೆ ಇವತ್ತು 15 ವರ್ಷ ಸಣ್ಣವರಿದ್ರು, 30 ವರ್ಷಕ್ಕಿಂತಲೂ ಹೆಚ್ಚಿಗೆ ನಮ್ಕಿದ್ಲು ಶಾನ್ಯರ್ ಎಲ್ಲ ರಂಗಗಳು. ನಾನು ಸ್ವತಃ ಕಂಡಿದ್ದಿದ್ದು. ನಾ ಇದನ್ನ ಇವತ್ತು ಅವ್ರು ಹುಟ್ಟು ಹೋಗ್ಬೈತಿ, ಇದನ್ನ ಅತಿಶೋಕ್ತಿ ಮಾಡಬೇಕು ಅಂತಲ್ಲ. ಯಾಕಂದ್ರೆ ಅಂಥವ್ರು ಮುಂದೆ ಬರ್ಬೇಕು. ಅಂಥವ್ರು ಮುಂದೆ ಬಂದ್ರೆ ಇವತ್ತು ಸಮಾಜ ಸೇವೆ ಆಗ್ತೈತಿ, ನಾವು ಏನಾರು ಆಗ್ತೇವೆ. ಇವತ್ತು ಹೆಂಗಿರ್ತೈತೆ ಅಂದ್ರೆ, ಒಂದು ಕುಟುಂಬ ಇದ್ದಂಗೆ ನಮ್ಮ ಅಣ್ಣ ತಮ್ಮರು ಇವತ್ತು ಅವರು ಆರಾಮದಾರ, ಚಂದಾಗಿ ಅದಾರಪ್ಪ ಅಂತಂತಂದ್ರೆ ನಮ್ಮಂತೆ ನಮ್ದು 10 ರೂಪಾಯಿ ತಾನು ಕೇಳೋಲ್ಲ. ಅವ್ರು ನಾವು ಬೆಳೆಸಿವ್ ಅಂತಂತಂದ್ರೆ ಎಣ್ಣ ನಿನ್ಗೆ ಹಾಕ್ಬೇಕು ತಗೊಂತಾರೆ. ರಾಜಕಾರಣದ್ರು ಹಂಗ ನಮಗೆ ಕೆಳಗಿದ್ದವ್ರು ನಾವು ಬೆಳೆಸಿದ್ರೆ ನಮ್ಮನ್ನು ಅವ್ರು ಬೆಳೆಸ್ತಾರೆ. ಇದು ಕೆಲವೊಂದು ರಾಜಕಾರಣದೊಳಗೆ ಬೆಳೆದಂಥವ್ರು ಬಹಳ ತಪ್ಪಾಕತ್ತಾರ. ಇವ್ರು ಹೇಳ್ದಂಗೆ ಕಾಲ ಜಗ್ಗುವಂಥ ಕೆಲಸವನ್ನು ಮಾಡ್ತಾರೆ. ಯಾರು ಕಾಲ ಜಗ್ಗುವಂಥ ಕೆಲಸವನ್ನು ಮಾಡ್ತಾರೆ ಅವ್ರು ಎಲ್ಲಿ ಹೋಗ್ಬೇಕು ಅವ್ರು ತಾನಾಗಿ ಹೋಗೋರು ಪರಮಾತ್ಮ ನೋಡ್ತಾರೆ. ಅದಕ್ಕೆ ಯಾರು ಇಲ್ಲಿ ಕುಂತಂದವ್ರು ಬಹಳ ಮಂದಿ ಇವತ್ತು ನಾಯಕರಿದ್ದೀರಿ, ಲೀಡರ್ ಇದ್ದೀರಿ. ಕಾಲ ಎಳೆಯುವಂಥ ಕೆಲಸವನ್ನು ಮಾಡಬೇಡ್ರಿ. ಸಂದರ್ಭ ಬಂದಾಗ ಯಾರಿಗೇ ಟಿಕೆಟ್ ಸಿಗಲಿ, ಇವತ್ತು ಪ್ರಾಮಾಣಿಕವಾಗಿ ಜಾತ್ಯತೀತವಾಗಿ ಇವತ್ತು ಪಕ್ಷದ ಒಂದು ಹಿತದೃಷ್ಟಿಯಿಂದ, ನಮ್ಮ ಹಿತದೃಷ್ಟಿಯಿಂದ ಇವತ್ತು ಚುನಾವಣೆಯಲ್ಲಿ ಕೆಲಸಗಳನ್ನು ಮಾಡಲಿ. ಯಾವ್ದಾದ್ರು MLC ಇತ್ತಪ್ಪ ಅಂತಂದ್ರೆ ನಾಮಿನೇಟ್ ಮಾಡುವಾಗ ಇಂಥವ್ರ ಹೆಸರು ತಗೊಂಡ ಮುಂದೆ ಹೋಗೋಣ. ಎಲ್ಲರೂ ನಾವು ಹಿಂದಿರೋನು, ಅವ್ರನ್ನ ಕೆಲಸ ಆಗುತ್ತಲ್ಲ, ಅವ್ರನ್ನ MLC ಮಾಡುವುದ್ರ ಮುಖಾಂತರ ಇವತ್ತು ಜನಸೇವೆ ಮಾಡುವ ಹಾಗೆ ನಾವು ಎಲ್ಲರೂ ಅವರಿಗೆ ಶಕ್ತಿ ಕೊಡುವ ಹಾಗೆ ಅಂತಕ್ಕಂಥ ಒಂದು ಮಾತನ್ನು ನಾನು ಹೇಳ್ತಾ, ಯಾಕೆ ಹೆಚ್ಚಿಗೆ ಮಾತಾಡಬೇಡ್ರಿ, ಟೈಮ್ ತಗೋಬೇಡ್ರಿ ಅಂತಂದಾರ. ನಾಲ್ಕು ಹೆಚ್ಚಿಗೆ ಮಾತಾಡಕ್ಕೆ ಹೋಗಿಲ್ಲ, ಭಾಳ 3 ರಿಂದ 4 ನಿಮಿಷದೊಳಗೆ ಮುಗಿಸಾಕತ್ತೇನೆ. ಏನು ಇವತ್ತಿನ ಹುಟ್ಟುಹಬ್ಬವನ್ನು ಎಲ್ಲ ಗೆಳೆಯರ್ಬೋದವರು ಅವರ ಮನಸ್ಸಿನ ವಿರುದ್ಧವಾಗಿ ಇವತ್ತು ಏನು ಆಯೋಜನೆ ಮಾಡಿದಾರ, ಅದಕ್ಕೆ ಅವರು ತಪ್ಪು ತಿಳ್ಕೊಳ್ಳದ ಹಾಗೆ ಅವರಿಗೆ ತಮ್ಮೆಲ್ಲರ ಆಶೀರ್ವಾದ ಹಾಗೂ ದೇವರ ಆಶೀರ್ವಾದ, ಅವರ ತಂದೆ ತಾಯಿಯ ಆಶೀರ್ವಾದ ಅವರಿಗೆ ಇರಲಿ. ಅವ್ರಿಗೆ ಒಳ್ಳೆಯ ಆರೋಗ್ಯ ಅಂತಸ್ತು ಕೊಡುವುದರ ಮುಖಾಂತರ ಆದಷ್ಟು ಸಾಧ್ಯ ಇದ್ದಷ್ಟು ಅವರಿಗೆ ಒಂದು ಅಧಿಕಾರವನ್ನ ಕೊಡಲಿ ಹಾಗೆ ಅಂತಕ್ಕಂಥ ಒಂದು ಮಾತನ್ನು ನಾನು ಹೇಳ್ತಾ, ಲೀಡರ್ಶಿಪ್ ಅದೊಂದು ಪಾರ್ಟಿಯನ್ನು ಸಿಟ್ಟಿಗೆ ಹೇಳೋದು. ಉದಾಹರಣೆಗೆ ನೀವು ಕಾಂಗ್ರೆಸ್ನ ತಗೊಳ್ರಿ, BJP ಅವರು ತಗೊಳ್ರಿ. BJP ಸ್ಟಾರ್ಟ್ ಮಾಡಿದ್ರೆ ಬಹುತೇಕ ಯಡಿಯೂರಪ್ಪ ಸಿಟ್ಟಿಗೆ ಎದ್ದಿದ್ದಿಲ್ಲ ಅಂದ್ರೆ ಅಧಿಕಾರಕ್ಕೆ ಬರ್ತಿದ್ದಿಲ್ಲ. ಬಂಗಾರಪ್ಪ ಸಿಟ್ಟಿಗೆ ಎದ್ದಿದ್ದಿಲ್ಲ ಅಂತಂದ್ರೆ ಈ ರಾಜ್ಯದ ಮುಖ್ಯಮಂತ್ರಿ ಹಾಕಿದ್ದಿಲ್ಲ. ಸಿದ್ದರಾಮಯ್ಯ ಸಿಟ್ಟಿಗೆ ಎದ್ದಾಗ ಮುಂದೆ ಯಾರು ಇರ್ತಾರೋ ಬಡದ ಬಿಡ್ತಾರ. DK ಶಿವಕುಮಾರ್ನು ಅಷ್ಟೇ. ಸಿಟ್ಟು ಸಾರ್ವಜನಿಕ ಹಿತದೃಷ್ಟಿಯಿಂದ ಬರುತ್ತದೆ. ಸಾರ್ವಜನಿಕರಿಗೆ ಒಳ್ಳೆಯದಾಗಲಿ, ಸಾರ್ವಜನಿಕರಿಗೆ ತೊಂದರೆ ಆದಾಗ ಸಿಟ್ಟು ಬರಬೇಕು. ಬರದೇ ಇದ್ರೆ ಆ ಮನುಷ್ಯನ ಒಂದು ಗುಣ ಅದು. ನಾವು ಸಿಟ್ಟು ಬಂದಾಗ ಹೊರಗೆ ಹಾಕ್ಬೇಕು, ನಗಿ ಬಂದಾಗ ನಕ್ ಬಿಡ್ಬೇಕು, ಅವಳು ಬಂದಾಗ ಹತ್ತು ಬಿಡಬೇಕು. ಅವು ನೈಜವಾದಂಥ ಗುಣಗಳು. ಅವುಗಳು ನೀವೇನು ಮಾಡಿದರೂ ಕೂಡ ಮರ್ಯಾಕ್ಕೂ ಆಗೋದಿಲ್ಲ, ಅವು ಮುಚ್ಚಿಡೋಕ್ಕೂ ಆಗೋದಿಲ್ಲ. ಇಷ್ಟೇ ನೀವು ಹೇಳೋದು. ಇಸ್ಮಾಯಿಲ್ ತಮಟಗಾರ್ ಅವರು ಈಗಾಗಲೇ ಅಂಜುಮನ್ ಸಂಸ್ಥೆಯನ್ನು ಬಹಳ ಅದು ಉತ್ತಮವಾಗಿ ಬೆಳೆಸಿದ್ದಾರೆ ಅಂತ ಹೇಳಿದರು. ಅದಕ್ಕೆ ಅವರಿಗೆ ಧನ್ಯವಾದಗಳನ್ನು ಹೇಳ್ತಾ ಇದ್ದೇನೆ. ಅದರೊಂದಿಗೆ ಇವತ್ತಿನ ದಿವಸ ಹುಟ್ಟುಹಬ್ಬಕ್ಕೆ ನಾವೆಲ್ಲರೂ ಕೂಡ ಅವರಿಗೆ ಅಭಿನಂದನೆಯನ್ನು ಸಲ್ಲಿಸೋಣ. ನನ್ನ ಪ್ರಕಾರ ಒಬ್ಬ ವ್ಯಕ್ತಿಗೆ ಹುಟ್ಟುಹಬ್ಬವನ್ನು ನಾವು ಆಚರಣೆ ಮಾಡೋದು ಅವರ ವಯಸ್ಸಾಗಿದೆ ಅಂತಲ್ಲ.
50 ವರ್ಷ ಆಗಲಿ 60 ವರ್ಷ ಆಗಲಿ 40 ವರ್ಷ ಆಗೈತಿ ಅದಕ್ಕೆ ಹುಟ್ಟುಹಬ್ಬ ನಾವು ಮಾಡೋದಿಲ್ಲ. ಅವರ ಸಮಾಜದಲ್ಲಿ ವಿಭಿನ್ನವಾದಂಥ ಸಾಧನೆಯನ್ನು ಮಾಡಿದಾಗ ಆ ಸಾಧನೆಗೆ ನಾವು ಹುಟ್ಟುಹಬ್ಬವನ್ನು ಆಚರಿಸ್ತೀವಿ, ಸಾಧನೆ ಗೌರವವನ್ನು ಸಲ್ಲಿಸ್ತೇವೆ. ಅದಕ್ಕೆ ಹೇಳುವಂಥ ಉದ್ದೇಶ, ಒಬ್ಬ ವ್ಯಕ್ತಿ ಸರ್ವತೋಮುಖ ಅಭಿವೃದ್ಧಿ ಆದ್ರೆ, ಸಮಾಜಮುಖಿ ಬೆಳಿಬೇಕು ಅಂತಂದ್ರೆ, ವ್ಯಕ್ತಿತ್ವ ವಿಕಸನ ಆಗಬೇಕು ಅಂತಂದ್ರೆ ಜಾತಿ ವ್ಯವಸ್ಥೆಯನ್ನು ಮೀರಿ ಬೆಳಿಲಿಕ್ಕೆ ಸಾಧ್ಯ. ಅಂಥ ಕೆಲಸವನ್ನು ಇಸ್ಮಾಯಿಲ್ ತಮಟಗಾರ್ ಮಾಡಲಿ, ಜನಪ್ರತಿನಿಧಿಯಾಗಿ ಇನ್ನೂ ಹೆಚ್ಚು ನಿರಂತರವಾದಂಥ ಕೆಲಸವನ್ನು ಮಾಡಲಿ ಅಂತ ಸಂದರ್ಭದಲ್ಲಿ ಹಾರಿಸಿ ಉತ್ತಮ ಆರೋಗ್ಯ ಆ ದೇವರು ಅವರಿಗೆ ಕರುಣಿಸಲಿ ಅಂತ ಹೇಳಿ ನಾನು ಮಾತು ಮುಗಿಸ್ತೀನಿ. ಎಲ್ಲರಿಗೂ ನಮಸ್ಕಾರ. ಪರ್ಮಿಷನ್ ತೊಗೊಂಡು ಬಂದೀವಿ. ಈಗ CBSE ಸ್ಕೂಲ್ ಒಳಗೆ ಸಬ್ಜೆಕ್ಟ್ ಯಾವಾಗ ಇಡಬೇಕು ಅನ್ನೋದೊಂದು ನಮ್ಮದು ಕಮಿಟಿ ಒಳಗೆ ಡಿಸ್ಕಷನ್ ನಡೆದಿತ್ತು. ಆಗ ನಮ್ಮ ಮೌಲ್ಯಗಳು ಹೇಳಿದ್ರು, ಒಂದು ಅರಬಿಕ್ ಒಂದು ಸಬ್ಜೆಕ್ಟ್ ಇಡ್ರಿ CBSE ಒಳಗೆ. ಅದಕ್ಕೆ ಅವ್ರು ಒಪ್ಕೊಂಡ್ರು. ಒಪ್ಕೊಂತ ಒಂದು ಇನ್ನೊಂದು ಮಾತು ಹೇಳಿದ್ರು, ಅದ್ರ ಕೂಡ ಒಂದು ಸಂಸ್ಕೃತ ಸಬ್ಜೆಕ್ಟು ಇಡೂನು ಅಂತ ಅವರು ತಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸ್ತಾರೆ. ಅಂದರೆ ಅದರಲ್ಲಿ ಏನು ತಿಳಿದಿತ್ತಂದ್ರೆ ಅವ್ರು ಹೇಳಿದ್ರೆ, ಸಂಸ್ಕೃತ ಇದ್ರಲ್ಲೇ ಹಿಂದೂ ಬಾಂಧವರ ಮಕ್ಕಳು ಸಹಿತ ಬಂದ ನಮ್ಮ ಸಂಸ್ಥೆ ಒಳಗೆ ಕಲಿತಾರೆ. ಆ ಕಲಿಕೆಯಿಂದ ನಮ್ಮ ಸಮಾಜದಲ್ಲಿ ಶಾಂತಿ, ಸೌಹಾರ್ದತೆ, ಬಾಂಧವ್ಯ ಬೆಳಿತೈತಿ. ಎಲ್ಲ ಮಕ್ಕಳು ಕೂಡಿ ಬೆಳೆದ ಮೇಲೆ ಈ ನಮ್ಮ ದೇಶವನ್ನು ಕಟ್ಟಬಹುದು, ಸಮಾಜವನ್ನು ಕಟ್ಟಬಹುದು ಅಂತ ತಮ್ಮ ಒಂದು ಭಾಷಣದಲ್ಲಿ ಆ ಸಮಯದಲ್ಲಿ ಹೇಳಿದರು. ಅಂಥ ಒಂದು ಒಳ್ಳೆಯ ವಿಚಾರವನ್ನು ಹೊಂದಿರುವಂಥ ಇವತ್ತು ಅಂಜುಮನ್ ಸಂಸ್ಥೆ ಬಹಳಷ್ಟು ವೇಗದಲ್ಲಿ ಬೆಳೀತಾ ಇದೆ. ಅದಕ್ಕೆ ತಮ್ಮೆಲ್ಲ ಸಹಕಾರವಿದೆ. ನಾನು ಅವರು ಅಧ್ಯಕ್ಷರಾದ ಇದನ್ನಾದಾಗ ಆ ಇಡೀ ಇದ್ರದ್ದು ಏನು ಕಾಂಪ್ಲೆಕ್ಸದ ಬಾಡಿಗೆ ಇತ್ತು ಕೇವಲ 1 ಲಕ್ಷ ರೂಪಾಯಿ ಇತ್ತು, ತಿಂಗಳಿಗೆ ಕೇವಲ 1 ಲಕ್ಷ ಇತ್ತು. ಈಗ ಆ ಕಾಂಪ್ಲೆಕ್ಸಿನ ಬಾಡಿಗೆ 19 ಲಕ್ಷ ರೂಪಾಯಿ ಅಂತ ಬರ್ತಾ ಇತ್ತು. ಇದು ಅವರ ಕೊಡುಗೆ, ಇದು ಅಂಜುಮನ್ ಇಸ್ಲಾಂ ಸಂಸ್ಥೆ ಕೊಡುಗೆ. ಈ 19 ಲಕ್ಷ ಕೊಡುಗೆಯನ್ನು ಅವರು ಕನ್ಸ್ಟ್ರಕ್ಷನ್ ಮಾಡುತ್ತಾ ಈ ಯಾರು ಆಫೆನ್ಸ್ ಇದ್ದಾರೆ ಅವರಿಗೆ ಫ್ರೀ ಎಜುಕೇಶನ್, ಅವ್ರು ಯಾವುದೇ ಧರ್ಮದ ಇರಲಿ ನಾ ಕಾರ್ಯದರ್ಶಿಗಳು ಆದೇಶ ಕೊಟ್ಟಿದ್ರು. ಅವರು ಯಾವುದೇ ಧರ್ಮದ ಹುಡುಗಿ ಇರಲಿ ಹುಡುಗ ಇರಲಿ ಯಾರು ಫೀಸ್ ಇಲ್ಲ ಅಂತ ನಮ್ಮ ಸಂಸ್ಥೆಯಿಂದ ಹೊರಗೆ ಹೋಗಬಾರದು. ಆದಷ್ಟು ಅವ್ರಿಗೂ ಇವನ್ ಗೌರ್ಮೆಂಟ್ ಫೀಸ್ ಇಲ್ಲಕಂದ್ರು ನಮ್ಮ ಅಂಜುಮನ್ ಸಂಸ್ಥೆಯಿಂದ ನಾವು ತುಂಬಿ ಆ ಮಕ್ಕಳಿಗೆ ಕಲ್ಸೋನು. ಯಾರೂ ಬಡ ಹುಡುಗ ನಮ್ಮ ಮಂಜು ಸಂಸ್ಥೆಯಿಂದ ಫೀಸಿಗೆ ನನ್ನ ಕಟ್ಟಕ್ಕೆ ನನ್ನ ಕಡೆ ಇದನ್ನೆಲ್ಲ ಸಾಮರ್ಥ್ಯ ಇಲ್ಲ ಅಂತ ಹೋಗಬಾರ್ದು ಅನ್ನುವ, ಯಾರಿಗೂ ಹೋಗಬಾರ್ದು ಕಾರ್ಯಸಾಧನೆ ನೋಡ್ಕೋಬೇಕು. ಆ ದುಡ್ಡಿನ ಕೊರತೆಯನ್ನು ವಿಧರಿಸ್ಬಿಡೋಣ. ನಾನು ಸರ್ಕಾರದಿಂದ ತೊಗೊಂಬರ್ತೀವಿ, ಎಲ್ಲಿಂದ ತೊಗೊಂಬರೋಣ, ನಾ ಎಲ್ಲಿಂದ ತಂದು ಆ ಸಂಸ್ಥೆಯನ್ನು ಯಾರು ಒಂದು ಬಡತನ ಬಂದ್ರೆ ಅವರಿಗೆ ಎಜುಕೇಶನ್ ಕೂಡ ಜವಾಬ್ದಾರಿ ನಮ್ಮ ಅಂಜುಮನ್ ಸಂಸ್ಥೆ ಅಂತ ಒಂದು ವಿಚಾರವಂತ ಗ್ರೇಟ್ ವಿಚಾರವಂತ ನಾಯಕ ನಮ್ಮ ಇಸ್ಮಾಯಿಲ್ ತಮಟಗಾರ್. ಇಂಥ ನಾನು ಇನ್ನೂ ಭಾಳಷ್ಟು ಹೇಳಿದ್ರು, ಅದು ಹೇಳೋದಿಲ್ಲ. ಆದರೆ ಇನ್ನೊಂದು ಮಾತು ಹೇಳ್ತೀನಿ. ನಮ್ಮ ಇವ್ರು ಹೇಳಿದ್ರು, ಡಂಗ್ನವ್ರು ಸಾಹೇಬ್ ಹೇಳಿದ್ರು, ನಮ್ಮ ಇವರು ಅಂತ ಹೇಳಿದ್ರು. ಆದರೂ ಜಾತ್ಯತೀತರವರು ಹಾಗೂ ಏನು ಬಸವೇಶ್ವರ ತತ್ವನ ಸಕಲ ಜೀವಗಳಲ್ಲಿ ಬಯಸುವವನೇ ಶರಣ, ಆ ತತ್ವವನ್ನು ಒಳಗಿಸ್ಕೊಂಡು ಜೀವನದಲ್ಲಿ ಮುಂದೆ ಸಾಕ್ತಾ ಇದ್ದಾರೆ. ಆ ಬಸವೇಶ್ವರ ಆಶೀರ್ವಾದನೂ ಆಕೈತಿ, ಅಲ್ಲಾನ ಆಶೀರ್ವಾದನೂ ಆಕೈತಿ, ಎಲ್ಲರದು ಆಶೀರ್ವಾದ ಆಕೈತಿ. ಮತ್ತೊಂದು ಮಾತು ಹೇಳಿ ಮುಗಿಸ್ತೀನಿ. ಅವ್ರು ಹೆಂಗೆ ಅಂಜುಮನ್ ಅಧ್ಯಕ್ಷರಾದರು, ಮೊದಲು ನಮ್ಮ ಅಂಜುಮನ್ ಅಧ್ಯಕ್ಷರಿಗೆ ಎಲ್ಲ ಬರೇ ಮೌಲ್ಯಗಳು ಬರ್ತಿದ್ರು ಸ್ಪೀಚ್ ಮಾಡಲಿಕ್ಕೆ. ಅವರು ಅಧ್ಯಕ್ಷರಾದ್ಮೇಲೆ ಲಿಂಗಾಯತ ಸ್ವಾಮಿಗಳನ್ನು, ಕುರುಬರು ಸ್ವಾಮಿಗಳನ್ನು, ಕ್ರಿಶ್ಚಿಯನ್ ಫಾದರ್ಗಳನ್ನು ಕರೆದು ಎಲ್ಲರಿಗೂ ಒಳ್ಳೆಯ ಮಾತುಗಳನ್ನು ಹೇಳೋದು. ಅಂದರೆ ಎಲ್ಲ ಮಕ್ಕಳಿಗೆ ಅದು ಏನು ಫಂಕ್ಷನ್ ಅದಾವಾಗ ಕರೆದ ಎಲ್ಲ ಸ್ವಾಮಿಗಳನ್ನು ಕರೆದು ಒಂದು ಒಳ್ಳೆಯ ಉದ್ದೇಶವನ್ನು ಅವ್ರು ಹೇಳ್ತಿದ್ದಾರೆ. ಅಂದರೆ ಅಷ್ಟೇ ವಿಚಾರವಂತರು, ಸಮಾನತೆ, ಎಲ್ಲರ ಸಮಾಜದಲ್ಲಿ ಶಾಂತಿ, ಸೌಹಾರ್ದತೆ, ಬಾಂಧವ್ಯ ಯಾವ ಮಾಡಿದರೆ ಮಕ್ಕಳಲ್ಲಿ ಬೆಳೆದಿದೆ ಅನ್ನೋದು ಒಂದು ದೂರದೃಷ್ಟಿ ಉಳ್ಳಂಥ ನಾಯಕರು ಇವತ್ತು ನಮಗೆ ಸಿಕ್ಕಾರ. ನಾನು ನನ್ನ ಜೀವನದ 47 ವರ್ಷ ಫಸ್ಟ್ ಈ ಕಾರ್ಯಕ್ರಮ, ಹುಟ್ಟುಹಬ್ಬದ ಕಾರ್ಯಕ್ರಮ ಬೇಡದಿದೆ. ಆದರೂ ಎಲ್ಲರೂ ಇದು ಮಾಡಿದ್ರು. ಮೊದಲನೇದಾಗಿ ಅವರೆಲ್ಲ ಸಂಘಟಕರಿಗೆ ತುಂಬ ಹೃದಯದಿಂದ ಧನ್ಯವಾದಗಳನ್ನು ಹೇಳಲಿಕ್ಕೆ ಬಯಸ್ತೇನೆ. ಸ್ವಾತಿ ಮಾಳಿಗವ್ರು ಹೇಳಿದ್ರು, ಇಸ್ಮಾಯಿಲ್ ತಮಟಗಾರ್ ಶಿಪ್ಪನ್ನು ಕಡಿಮೆ ಮಾಡಿದ್ರೆ ಏನಾರು ಆಗ್ತಾರೋ ಅಂತ ಏನು ಅವ್ರವ್ರ ಅನಸಿಕೆ ಸೀಟ್. ನಾನು ನೋಡಿದ ಪ್ರಕಾರ ನನಗೂ ವಯಸ್ಸು ಕಡಿಮೆ ಐತಿ, ಅದರ ಅನುಭವ ನನಗೂ ಇದೆ. ಎಲ್ಲರಿಗೂ ಸೀಟ್, ಯಾರಿಗೂ ಇಲ್ಲ ಅಂತಿಲ್ಲ. ಅಲ್ತಾ ಬಡವ್ರಿಗೆ ಐತಿ, ದೀಪಕ್ ಚಿಂಚೂರಿಗೆ ಐತಿ, ಎಲ್ಲರಿಗೂ ಸೀಟ್ ಐತಿ. ಸೀಟ್ ಇಲ್ಲ ಅಂತಿಲ್ಲ, ಅದು ಒಂದು ನೇಚರ್. ಇದು ಜಾಸ್ತಿ ಯಾರು ಕೆಲಸ ಮಾಡ್ತಿರ್ತಾರೆ, ಜಾಸ್ತಿ ಅವ್ರ ವ್ಯವಹಾರಗಳಾಗ್ತಿರ್ತಾವೆ, ಜಾಸ್ತಿ ಕಾಂಟ್ಯಾಕ್ಟ್ ಬರ್ತಿರ್ತಾವೆ. ಜಾಸ್ತಿ ಕಾಂಟ್ಯಾಕ್ಟ್ ಇದ್ರೆ ಜಾಸ್ತಿ ಸೀಟ್ ಇರ್ತೈತಿ. ಕಡಿಮೆ ನನ್ನ ಪೂರ್ತಿ ನಮ್ಮ ಮನೆಗೆ ನನಗೆ ಸೀಟ್ ಬರ್ತೈತಿ. ರಿಟೈರ್ಮೆಂಟ್ ರೊಕ್ಕ ತೊಗೊಂಡು ನಾನು ಮನೆಗೆ ಮಕ್ಕೊಂಡ್ಬಿಟ್ರೆ ಸೀಟು ಇರಲ್ಲ, ಏನಿಲ್ಲ. ನಮಾಜ್ ಮುಗಿದೈತಿ, ಮನೆಗೆ ಮಕ್ಕಳಿದೆ, ನಮಾಜ್ ಮುಗಿದ ಸೀಟು ಇಲ್ಲ, ಏನಿಲ್ಲ. ಅದಕ್ಕೆ ಹೆಂಗೆ ಜನರು ಕೂಡ ಮಿಕ್ಸಪ್ ಆಗ್ತಿರ್ತೀವಿ, ಏನು ಕೆಲಸಗಳು ಆಗ್ತಿರ್ತಾವೆ, ಕೆಲವು ಆಗ್ತಿರ್ತಾವೆ, ಕೆಲವು ಬಿಡ್ತಿರ್ತಾವೆ. ಸ್ವಾಭಿಮಾನಿ
ಯಾರು ಎಷ್ಟು ಜಾಸ್ತಿ ಕೆಲಸ ಮಾಡ್ತಾರೋ ಅವ್ರ ಸೀಟ್ ಜಾಸ್ತಿ ಇರ್ತದೆ. ಸಿದ್ದರಾಮಯ್ಯ ಇರ್ತೈತಿ, DK ಶಿವಕುಮಾರ್ ಇರ್ತೈತಿ, ಕೆಲಸ ಕಡಿಮೆ ಮಾಡೋ ಸೀಟ್ ಕಡಿಮೆ ಇರ್ತೈತಿ. ನಂದು ಹೇಳ್ತೀವಿ. ಜಾಸ್ತಿ ಇನ್ವಾಲ್ವ್ ಮಂದಿಗಳಾದ್ರೆ ಸೀಟ್ ಬರೋದು ಸಾಧ್ಯ. ದೀಪಕ್ ಚಿಂಚೂರು ಇಲೆಕ್ಷನ್ ಒಳಗೆ ಅವರು ಶಿಕ್ಷಕರು ಹಾಕಿದ್ರು, ಇಲೆಕ್ಷನ್ ಕಂಟ್ರವ್ ಹಾಕಿದ್ರು, ಅವ್ರು ನೋಡ್ಬಿಟ್ಟಿದ್ರು ಮಂದಿ. ಅದೇನದು ಒತ್ತಡ ಇದರಿಂದ ಅವ್ರಿಗೆ ಸೀಟ್ ಬರತ್ತಿತ್ತು. ಇದರಲ್ಲಿ ಸಾಮಾನ್ಯ ನೇಚರು. ಆದರೆ ಸೀಟ್ ಬೇರೆಗಳದಾವ. ಈಗ ಸದಾನಂದ ಅವ್ರ ಸೀಟ್ ಬಂದ್ರೆ ನಗ್ತಾರ, ಅವ್ರು ಸುಮ್ಮನೆ ನಗ್ ಬಿಡ್ತಾರ. ಅವ್ರ ಸೀಟ್ ಅವ್ರು ಉಲ್ಟಾ ಅನ್ನೋಂಗಿಲ್ಲ. ಈಗ ಗುರಿಕಾರ ಅವರೆಲ್ಲ ಸೀಟ್ ಬಂದ್ರೆ ಅವ ಬದಮಾಸ್ ಅದಾನ ಅಂತವ್ರು, ಬದಮಾಸ್ ಬಿಡೋದೆಲ್ಲ ಅಂತ ಅವ್ರು ಅಷ್ಟಾಗಿ ಮುಗಿಬಿಡ್ತಾರ. ನಾವು ಅವನ ಮಗ ಇವನ್ ಮಗ ಅವನು ಎಲ್ಲ ಪೂರ ಫ್ಯಾಮಿಲಿ ತಗೊಂಡ್ಬಿಡ್ತಾರೆ. ಇಷ್ಟ ಮತ್ತೇನಿಲ್ಲ. ಸೀಟ್ ಎಲ್ಲ ಐತಿ, ಅವ್ರ ಹ್ಯಾಂಡಲ್ ಮಾಡೋದೇ ಸ್ಥಿತಿ ಬೇರೆ ಬೇರೆ. ಡಂಗ್ನವ್ರು ಬೇಕಾದಂಗಿಲ್ಲ. ಅದು ಅವ್ನ ಪ್ರತಿ ಅವನು ಒಳಗೆ ಸೀಟ್ ಇರ್ತೈತಿ, ಅದು ನಗ್ಗಿ ಹೊರ ತೆಗಿತಾವ. ಅವಾಗ ಈಗ ಸ್ವಲ್ಪ ಮಂದಿ ಏನ್ ಮಾಡ್ತಾರೆ ಅಷ್ಟ ಬದ್ಮಾಷ ಅಂತವ ಅವಾದಂತವ ಅಷ್ಟಾಗಿ ತೆಗೆದು ಬಿಡ್ತಾವ. ನಮ್ಗೆ ಅದೇ ಇಲ್ಲ. ಅದು ನಾವು ಎಲ್ಲ ತಾಯಿ ತಂದೆ ಎಲ್ಲ ತಗೊಂಡು ಚಿತ್ತ ತೆಗಿತಾರಲ್ಲ, ಆ ರೆಕಾರ್ಡಿಂಗ್ ಮಾಡಿ ಊರು ತುಂಬ ಪ್ರಚಾರ ಬಿಡ್ತಾರೆ. ಇಸ್ಲಾಂ ತಾಯಿ ಮೇಲೆ ತಂದೆ ಮೇಲೆ ಏನು ಉಳಿಸೇ ಇಲ್ರಿ ಅಂದ್ಬಿಡ್ತಾರೆ. ಅದು ನಮ್ಗೆ ಸಹಜ ಬಾಯಾಗ ಬಂದು ರೊಟೇಷನ್ ಆಗ್ಬಿಟ್ಟಿತ್ತು. ನಮ್ಮ ಬೈದ್ ಮಂದಿ ಎಲ್ಲರೊಳಗೆ ಅದು ನಾವು ಅದು ಕಾಮನ್ ಆಗಿ ಬೈದು ಬಿಟ್ಟಿದ್ದೆವು. ಆ ಬೆಂಗಳೂರು ಇಂಗ್ಳೂರು ಆ ಮಗ ಈ ಮಗ ಅಂದ್ರೆ ಉತ್ತಮ ಈ ಮಗ ಅಂತ ಆ ಮಗ ಅಂತ ದೊಡ್ಡ ಇದು ಹೊಂಟಿರ್ತಾರೆ. ನಾವೀಗ ಸಹಜ ಬಂದಿರ್ತೀವ, ಒಬ್ಬ ಮನುಷ್ಯ ಹೋಗೋ ಬೈತೀವಿ ನಾವು, ಹೊಂಡ ಮಾಡವ ಅಂತೇಳಿ. ಅದು ಏನದಕ್ಕೆ ಸೀರಿಯಸ್ ತೊಗೊಂಡ್ಬಿಡ್ತಾವೆ. ಆ ಸೀರಿಯಸ್ ತೊಗೊಂಡು ಅದಕ್ಕೆ ಮೀಟಿಂಗ್ ಮಾಡಿ ಅದಕ್ಕೆ ಚರ್ಚೆ ಮಾಡಿ ನನ್ನ ಬಗ್ಗೆ ಏನೇನೋ ನಡೆದಿದ್ದು ಅದು ನನಗೆ ಅರ್ಥ ಆಯ್ತು. ಈಗ ನಾನು ಅಷ್ಟೇ ನಕ್ಕರೆ ಸೀಟ್ ಬಂದು ನಾನು ಸಾಧಾರಣ ಬೆಂಗಳೂರಿಗೆ ತಿಳ್ಕೊಂಡು ಒಳಗೆ ನಕ್ಕಿ ಬಿಡ್ತೀನಿ. ಈಗ ನಾ ಸೀಟ್ ಬಂದ್ರೆ ಅದೇ ಒಳಗೆ ಹಾಕೋದು ಅದೊಂದೇ ಕೇಳಬೇಕು, ಬೇರೆ ಸೀಟ್ ಎಲ್ಲ ಬರ್ತಿದ್ವಿ. ಮತ್ತು ಇನ್ನೊಂದು, ನಾನು ಭಾಳ ಒಂದು 20 ವರ್ಷದಿಂದ ರಾಜಕಾರಣಿ ಒಳಗಿದ್ದೀನಿ. ರಾಜಕಾರಣಿ ಒಳಗೆ ಮತ್ತು ತಳಮಟ್ಟದಿಂದ ರಾಜಕಾರಣ ಒಳಗಿದ್ದೀನಿ. ಡೈರೆಕ್ಟ್ ಏನು ಆಗಿಲ್ಲ, ಮಹಾನಗರ ಪಾಲಿಕೆಯಿಂದ ಆಗಿರ್ಬೋದು, ತಳಮಟ್ಟ ಬೂತ್ ಲೆವೆಲ್ ಕೆಲಸ ಮಾಡಿದ್ರೆ ಆ ಮಟ್ಟದ ಬಂದಿದ್ದೀನಿ. ಭಾಳಷ್ಟು ಜನರು ನಾನು ನೋಡಿದ್ದೀನಿ, MLA ಆಗಲಿ ಮಂತ್ರಿಗಡೆ ಆಗಲಿ ಗೆದ್ದು ಬಾಲ ಹಿಡ್ಕೊಂಡು ಯಾರು ಗೆಲ್ತಾರಲ್ಲ ಅವ್ರ ಮನೆ ಮುಂದೆ ಬಣ್ಣ ಹಚ್ಕೊಂಡು ನಾವು ಎಲೆಕ್ಷನ್ ಮಾಡೀವಿ, ನಾವು ಅವೆಲ್ಲ ಇರ್ತಾವೆ. ಮತ್ತು ಭಾಳಷ್ಟು ಇಸ್ಮಾಯಿಲ್ ಇಷ್ಟೆಲ್ಲ ಎಲೆಕ್ಷನ್ ಸೋತರು, ಮತ್ತೆ ಎಲ್ಲಿಂದ ರೊಕ್ಕ ತರ್ತಾನೆ, ಮತ್ತೆ ಎಲ್ಲಿ ಮಾಡ್ತಾನೆ, ಅದೆಲ್ಲಿ ಮಾಡ್ತಾನೆ, ಇದು ಎಲ್ಲರ ಪ್ರಶ್ನೆ ಇದ್ದದ. ಅದು ಭಾಳ ತಲೆ ಕಟ್ಸ್ಬಿಡೋದು ಅದ್ರ ಬಗ್ಗೆ. ಇಲ್ಲ ಕೊಡೋ ದೇವರದಾನ ಖರ್ಚು ಮಾಡುವ ಗಟ್ಟದೆ ಅದೊಂದು. ಆದ್ರೆ 3 ಸಲ ಎಲೆಕ್ಷನ್ ಸೋತರು ಇವತ್ತು ನಮ್ಮ ಜೊತೆಗೆ ನಿಂತು ಸುಖ ದುಃಖ ಭಾಗ್ಯ ತಮ್ಮೆಲ್ಲರಿಗೆ ಚಿರು. ನಾ ಹೆಂಗೆ ಗಟ್ಟಿದೆ ನಿಮ್ಮ ಸಂಬಳ, ನೀವು ನನ್ನ ಸಂಬಳದಾಗ ನೀವು ಗಟ್ಟಿ, ನನಗಿಂತ ಜಾಸ್ತಿ ಗಟ್ಟಿ ನೀವು ಆಗ್ಬಿಟ್ರಿ. ನಾವು ಹೇಳೋದ್ರೆ ನೀವು ನಮ್ಗೆ ಬಿಡಾತಿಲ್ಲ, ಇಲ್ಲಿ ನೀವು ಬರೀ ನೀವು ಬೇಕಂತ ಹೇಳಿದ್ರಿ. ಅದಕ್ಕೆ ತಮಗೆಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು ಹೇಳ್ತೀನಿ. ಇದು ಜೀವನದ ಇದು ನಡೆಯುವುದು, ಸೋಲು ಗೆಲುವು, ಸುಖ ದುಃಖ, ಸಾಲ, ಅಡ್ಜಸ್ಟ್ಮೆಂಟು, ಜೀವನ, ಮನ್ಯಾಗ ತೊಂದರೆ, ಮನ್ಯಾಗ ಆರಾಮಿಲ್ಲ, ಅವೆಲ್ಲ ಇದು ಒಂದು ಜೀವನದ ಒಂದು ಭಾಗ ಇದು. ಅದಕ್ಕೊಂದು ನಾವು ಇದು ಮಾಡಬೇಕು. ಏನಾದ್ರು ಒಂದು ದೇವ್ರು ಕೊಟ್ಟೆ ಬಿಟ್ಟಿರ್ತಾನೆ, ನನಗೊಂದು ಬೇರೆ ಕೊಟ್ಟಿರ್ತಾನೆ, ನಿಮ್ಗೊಂದು ಬೇರೆ ಕೊಟ್ಟಿರ್ತಾನೆ, ದುಡ್ಡಿದ್ದವ್ರಿಗೆ ಬೇರೆ ಕೊಟ್ಟಿರ್ತಾನೆ, ಬಡವ್ರಿಗೊಂದು ಕೊಟ್ಟಿರ್ತಾನೆ. ಅದೊಂದು ನಾವು ಸಂಭಾಳಿಸೋದೈತಿ. ಸೋಲು ಗೆಲ್ಲುವುದು ಒಂದು ಜೀವನದ ಒಂದು ಭಾಗ ಇದು. ಈಗ ನಾವು ನಮ್ಮ ದೇವರ MLA MP ಮಾಡಿ ಮನ್ಯಾಗ 4 ಮಂದಿ ರೋಗ ಕೊಟ್ಟು ಮಕ್ಕಳಿಗೆ ಯಾವ್ದಾರ ದುಶ್ಚಟ ಹಾಕಿ ಮಾಡಿದ್ರೆ ತೊಗೊಂಡು ಏನು ಮಾಡ್ತೀರಿ MLA? ನಾ ಹಿಂಗ ಆದರೂ ಎಲ್ಲರಿಗೂ ಇರಬೇಕಲ್ಲ, ಏನೋ ಒಂದು ಇರ್ತದೆ, ಏನೋ ಹೋಗ್ತೈತೆ. ಅದಕ್ಕೆ ನೆಮ್ಮದಿಲಿ ಇರೋದು, ಜನರಿಗೆ ಒಳ್ಳೆ ಮಾಡೋದು, ಇಲೆಕ್ಷನ್ಗಳ ಗೆಲ್ಲಿ ಸೋಲ್ಲಿ ಅವ್ರ ಜೊತೆಗೆ ನಕ್ಕೊಂತಿರೋದು, ಅವ್ರ ಸುಖ ಒಳಗೆ ಭಾಗಿಯಾಗೋದು, ಅವ್ರ ದುಃಖ ಒಳಗೆ ಭಾಗಿಯಾಗಿರೋದು. ಈಗ ಮಹೇಶ್ ಶೆಟ್ಟರ್ ಅಂತಾರೆ, ಇಸ್ಮಾಯಿಲ್ ತಮ್ಮಡ್ಗಾರ ಮನೆಗೆ ಹೋದ್ರೆ ಖಾಲಿ ಬರೋಂಗಿಲ್ಲ. ಅಂದ್ರೆ ಮನ್ಯಾಗ ಸಿಗೋದು ನಾವು ರೊಕ್ಕ ಇದ್ದಾಗ, ಮನ್ಯಾಗಿಲ್ಲ ನಮ್ಮ ಮನ್ಯಾಗ ಸಿಗೋಂಗಿಲ್ಲ, ಅದು ಯಾರು ಗೊತ್ತಿಲ್ಲ. ಇಲ್ವಾ ನಂಗೆ ಕಂಡ್ರೆ ಮಂದಿ ರೊಕ್ಕ ಕೊಡ್ಬೇಕಾಗಿದ್ದು ನಾ ಸಿಗೋಂಗಿಲ್ಲ, ಮತ್ತೆ ರೊಕ್ಕ ಬಂದ್ಮೇಲೆ ಮತ್ತೆ ಸಿಗ್ತೀನಿ ನಿಮ್ಗೆ. ಹಾಗೆ ನಾವು ಮತ್ತೆ ನಮ್ಗೆ ಚಲೋ ಅನ್ಸಂಗಿಲ್ಲ. ಬಂದ ಮೇಲೆ ಖಾಲಿ ನಿಮ್ಗೆ ಕರೆದು ಗೊತ್ತಿಲ್ಲ ಅಂದ್ರೆ ನಾನು ಎಲ್ಲರೂ ಬೆಂಗಳೂರಿಗೆ ಹೋಗಿ ಸುಮ್ಮನೆ ರೂಮ್ ಮಾಡಿ ಮಾಡ್ಕೊಂಡ್ಬಿಡ್ತಾರೆ, ಮತ್ತೆ ರೊಕ್ಕ ಬಂದು ಮಾಡ್ತಾರೆ. ಅದಕ್ಕೆ ನಿಮಗೂ ನಮ್ಗೆ ವಾಪಸ್ ಕರೆದು ನಮಗೂ ಅನಿಸಿರಲ್ಲ. ಅದೇ ಏನಾರು ಮಾಡೋ ಜೀವನ ನಾವು ದಾಟ್ತಿರ್ತೀವಿ. ನಮ್ದು ದುಕಾನ ಬೇರೆ, ನಿಮ್ಮದು ದುಕಾನ ಬೇರೆ, ಎಲ್ಲರೂ ಒಂದು ರೀತಿ. ಮತ್ತು ಈ ಜೀವನನ ಸ್ಟೇಬಲ್ ಇದ್ರೆ ಜೀವನ ನಡೀತಿಲ್ಲ. ಈಗ ಸ್ಟೇಬಲ್ ಇದ್ರೆ ಟ್ವೀಟ್ ಅಂತ ಬಂದ್ರೆ ಡಾಕ್ಟರ್ ಅಂತಾರೆ ಸತ್ತ ಅಂತಾರೆ, ಸ್ಟ್ರೇಟ್ ಬರ್ತೈತಲ್ರಿ ಲೈನ್, ಏನಂತಾರೆ ಇಲ್ಲ ಹೋಗಿದ್ವಿ ಗಿರಾಕಿ ಹೋಗಿದ್ವಿ ಅಂತಾರೆ. ಅದಕ್ಕೆ ಜೀವನನೂ ಹಿಂಗೆ ಸ್ಟೇಬಲ್ ಇರಬಾರ್ದು. ಏನೋ ಹೆಚ್ಚು ಕಡಿಮೆ ಯಾಕೊಂದಿದ್ರೆ ಜೀವನ ಮಾಡ್ದಂಗೆ. ಮತ್ತು ಜೀವನ ಏನು ಮಾಡ್ದಂಗೆ ಸೀದಾ ಇದ್ಬಿಟ್ರೆ ಅದು ಮತ್ಲಬಿಲ್ಲ. ಅದಕ್ಕೂ ಕೆಲವು ಸಮಯ ಒಳಗೆ ದೇವರು ಕಷ್ಟ ಮುದ್ದಾಮ ಕೊಟ್ಟಿರ್ತಾನೆ. ಇವನು ಇನ್ನೂ ಸುಧಾರಿಸಿಲ್ಲ, ಇವಂಗಿನ್ನೂ ತಾಳ್ಮೆ ಬಂದಿಲ್ಲ, ಇವ ಇನ್ನೂ ಇಂಪ್ರೂವ್ ಆಗ್ಬೇಕು, ಇನ್ನೂ ಪೆಟ್ಟು ಕೊಡೋದು, ಮತ್ತು ಸಾಕು ಬಂದೈತೆ, ಮತ್ತೆ ಕೊಡು, ಮತ್ತೆ ಸಾಕು ಬಂದೈತೆ. ಅದು ನಾವು ಇದಾಗೋ ಮಟ್ಟ ಏನು ಮಾಡ್ತಿರ್ತಾನೆ ದೇವರು ಚೆಕ್ ಮಾಡ್ತಿರ್ತಾನೆ.
ಆ ಕಷ್ಟ ಏನೈತಲ್ಲ ಇವು ಅದಕ್ಕೆ ಗಟ್ಟ ಆಗ್ಯಾನಿಲ್ಲ ಆ ಗಟ್ಟ ಆಗ್ಯಾನ ಅವಾಗ ಏನಾರ ಆಗ್ಬಾ ಇನ್ನು ದೀಪಕ್ ಚಿಂಚೂರು ನಮ್ಗೆ ಇನ್ನೂ ಟೆಸ್ಟಿಂಗ್ ಮಾಡತ್ತಾನ ಅದಕ್ಕೆ ಇವ್ರಿಗೂ ಟೆಸ್ಟಿಂಗ್ ನಾವು ಇನ್ನೂ ಟೆಸ್ಟಿಂಗ್ ಒಳಗೆ ಅದೀವಿ ಯಾವಾಗ ಗಟ್ಟ ಆಗ್ತೀವಿ ಅವಾಗ ದೇವ್ರಿಗೆ ಅನಿಸಿದ ಅವಾಗ ಯಾರಿಗೇನು ಕೊಡ್ತಾರೆ ಯಾರು ಹಣೆ ಬರಾಕೈತಿ ಮತ್ತು ಯಾರು ವೇದಿಕೆ ಮೇಲೆ ನಮ್ಮ ನಿಂಬಿಕೆ ಅವರಿದ್ರು ತವಳ ಪಾಶಿಗೆ ಅವರಿದ್ರು ದೀಪಕ್ ಅವರಿದ್ರು ನಾವೆಲ್ಲ ಆಶೆ ಇದ್ದವರಿದ್ದೀವಿ ಮತ್ತು ಗುಡಿಕಾರ ಅವರದಾರ ಮತ್ತು ಯಾರು ವೇದಿಕೆ ಮೇಲೆ ಇದ್ರು ಇನ್ನು ಸ್ವಾತಿ ಮಾಡಿಗೆ ಹಿಡನ್ ಇದಿದ್ದವ್ರದ ಆಸೆ ಅವ್ರಿಗೂ ಆಸೆ ಐತಿ ಮಹಿಳಾ ಆದರೆ ಏನಾಗೋದೈತಿ ನಮ್ದು ಏನೈತಿ ಅಂದ್ರೆ ಯಾರು ವೇದಿಕೆ ಮಾಡಿದ್ರು ಎಲ್ಲ ಲೈಕ್ ಮೈಂಡೆಡ್ ಅದೀವಿ ಯಾರು ಏನಾದರೂ ನಮ್ಗೇನು ಅಭ್ಯಂತರ ಇಲ್ಲ ಆಗಲಿ ಜನರ ಕೆಲಸ ಮಾಡಿ ಅಷ್ಟೇ ಏನ ಆದ್ಮೇಲೆ ನಮ್ ನೋಡಿ ಅತ್ತಾಗ ನೋಡಿ ಇತ್ತಾಗ ಹೋಗುದು ಅತ್ತಾಗ ನೋಡಿ ಅತ್ತಾಗ ಮಾಡಿದ್ರೆ ಸಾಕು ನಮ್ಗೇನು ಬೇರೆ ಇಲ್ಲ ನಮಸ್ಕಾರ ನಮ್ಗೇನು ಇದಕ್ಕೆ ಟ್ರಾನ್ಸ್ಫರ್ ಬೇಡ ಇದು ಬೇಡ ನಮಸ್ಕಾರ ಮಾಡೋದು ಯಾವ್ದಾದ್ರು ಬೆಳಗ್ಗೆ ಅದ ಇಸ್ಮಾಲ್ ಅವ್ರು ಸರ್ ಆಯ್ತು ತಗೊಂಡು ಮಾಡಿಬಿಟ್ರೆ ಮುಗಿದು ಮತ್ತೆ 10 ಸಲ ಎಮ್ ಎಲ್ ಆಗಿರೋ ನಮ್ಗೇನು ಅಭ್ಯಂತರಲ್ಲ ಆದ್ಮೇಲೆ ಮೊದಲು ಇಸ್ಮಾಯಿಲ್ ಕಟ್ ಮಾಡ್ಬೇಕಾದ್ರೆ ನನ್ಗೆ ಬರ್ತೇನೆ ನೋಡಿ ಶೀಟ್ ಇಸ್ಮಾಯಿಲ್ ಒಬ್ಬ ಹೋಗ್ಬಿಟ್ರೆ ಆರಾಮಿದ್ದಿಲ್ಲ ಧಾರವಾಡ ಅವ್ನು ಏನು ಕಟ್ ಮಾಡಬೇಕು ಅಂತ ಅನ್ನಾಗದ್ಮೇಲೆ ನನ್ ಚಾಲು ಆಗೈತೆ ಮತ್ತೆ ಅವ್ರು ಆರಾಮಿದ್ರೆ ನಾವು ಆರಾಮಿರ್ತೀವಿ ಏನು ತೊಂದರೆ ಇಲ್ಲ ನಮ್ದು ಕೆಲಸನೂ ಇಲ್ಲ ಟ್ರಾನ್ಸ್ಫರ್ ಮಾಡೋದಿಲ್ಲ ನಾವು ಕೇಳ್ತೀವಿ ಒಂದು ಟ್ರಾನ್ಸ್ಫರ್ ಇಲ್ಲ ನಮ್ದು ಒಂದಿದ್ದಿಲ್ಲ ಭಾಳ ಅವ್ರು ಏನ ಸಾಲಿಗೆ ರೊಕ್ಕ ಕೊಡ್ರಿ ಇದಕ್ಕೆ ರೊಕ್ಕ ಕೊಡ್ರಿ ಆ ಫಂಡ್ ಹಾಕಿ ಈ ಫಂಡ್ ಹಾಕಿ ಅದ ಅಂತೀವಿ ಅದು ಸಾರ್ವಜನಿಕ ಕೆಲಸ ನಮ್ಮ ವೈಯಕ್ತಿಕ ಹೇಳೋಂಗಿಲ್ಲ ನಾವು ವೈಯಕ್ತಿಕ ದುಡ್ಡು ರಾಜಕಾರಣ ಮಾಡೇ ಇಲ್ಲ ಮಾಡೋಕ್ಕೂ ಹೋಗಂಗಿಲ್ಲ ಅದಕ್ಕೆ ಇಂಥ ಸುಖ ದುಃಖಗಳಿಗೂ 2008ರಿಂದ ಇಲೆಕ್ಷನ್ ಮಾಡತ್ತೀನಿ ಸಂತೋಷ ಅನಿಸ್ತೈತಿ 2008ರಾಗ ಯಾರು ಇಲೆಕ್ಷನ್ ಮಾಡ್ಯಾರ ಇವತ್ತು ನನ್ನ ಜೊತೆಗೆ ಅದ 99% ಇವತ್ತು ನನ್ನ ಜೊತೆಗೆ ನನ್ನ ಅಣ್ಣ ತಮ್ಮರಾಗಿದ್ದಾಗದಾರ ನನ್ನ ದುಃಖ ಒಳಗೆ ಅದಾರ ಅವ್ರ ದುಃಖ ಒಳಗೂ ನಾ ಅದೀವಿ ಒಂದು ಸಹೋದರ ಒಂದು ಮನಿತನ ಆದಂಗ ಮನೆ ಒಳಗೆ ಏನು ಸುಖ ಆಗಿದ್ರೆ ಹಂಗೆ ಆಗಿವಿ ಇನ್ನು ಮುಂದೆ ಜೀವನ ಒಳಗೆ ಗೆಲ್ಲಿ ಇಲೆಕ್ಷನ್ಗಳು ಬರ್ತಾ ಹೋಗ್ತಾ 5 ವರ್ಷಕ್ಕೊಂಬರ್ತಾವ ಅದ್ರ ಬಗ್ಗೆ ಭಾಳ ತಲೆ ಕೆಡಿಸ್ಕೊಡೋದಿಲ್ಲ ದೇವರು ಯಾರೊಬ್ಬರು ಎಮ್ ಎಲ್ ಆಗಬೇಕು ಯಾರೊಬ್ಬ ಮಿನಿಸ್ಟರ್ ಆಗಬೇಕು ಅದು ಪರಂಪರೆ ನಡೆದಿರ್ತೈತಿ ನಾವೆಲ್ಲರೂ ಸುಖ ದುಃಖದಿಂದ ಸುಖ ದುಃಖ ಹಂಚ್ಕೊಂಡು ನಾವೆಲ್ಲರೂ ಒಂದಾಗಿ ಸಹೋದರಾಗಿರೋನು ಜಾತಿ ಎಲ್ಲ ಮರೆತು ನಾವೆಲ್ಲರೂ ಒಂದ ದೇಶ ನಾಗರಿಕರು ಒಂದ ಧಾರವಾಡ ನಾಗರಿಕರು ಎಲ್ಲರೂ ಸಹೋದರರು ಒಬ್ರಿಗೊಬ್ಬರ ಒಳ್ಳೆ ಮಾಡೋನು ಅವಕಾಶ ಬಂದ್ರೆ ಟಮಟಗಾರ ನಿಂಗೆ ಅವಂಗಿಲ್ಪ ಇವ್ರು ಆಗ್ಬೋದು ಅವಕಾಶ ಇದ್ರೆ ನಾವು 4 ಮಂದಿಯಾಗ ಮಾತಾಡಿ ಅವ್ರಿಗೆ ಮಾಡಿರಪ್ಪ ಅನ್ನೋನು ಯಾರು ಅನ್ನೋದು ಗೊತ್ತಿರ್ತದೆ ಅವಕಾಶ ಒಬ್ಬೊಬ್ರಿಗೆ ಏನಿರ್ತದೆ ಒಬ್ಬರು ಚಲೋ ಆ ಜಾತಿ ರಾಜಕಾರಣ ಮತ್ತು ಆ ಪ್ರಸಂಗ ಬಂದಾಗ ನನಗೆ ಆಗ್ಲಿಕ್ಕಿಲ್ಲ ಇನ್ನೊಬ್ಬ ಆಗೋದು ಪ್ರಸಂಗ ಬರ್ಬೋದು ಅವಾಗ ನೀವು ಇದು ಮಾಡಿರಿ ನೀವು ಅದು ಮಾಡಿರಿ ನೀವು ಅದು ಮಾಡಿರಿ ಅಂತ ಎಲ್ಲರೂ ಹಂಚ್ಕೊಂಡು ಒಂದು ಡಿಸ್ಕಷನ್ ಮಾಡಿ ಎಲ್ಲರಿಗೂ ಒಳ್ಳೇದಾಗೋದು ಮಾಡೋನು ವೇದಿಕೆ ಮೇಲೆ ಇದ್ದವರು ಯಾರು ಒಳ್ಳೇದಾದರೂ ನಮಗೂ ಎಲ್ಲ ಒಳ್ಳೇದಾಗ್ತೈತೆ ಅಂತ ನಂದು ಒಂದು ಭಾವನೆ ಐತೆ ಇವತ್ತು ನಿಮ್ಮ ಜೊತೆಗೆ ಇರ್ತೇನೆ ಎಲ್ಲರ ಕಾರ್ಯಕರ್ತರ ಜೊತೆಗೆ ಇರ್ತೇನೆ ಮತ್ತೊಮ್ಮೆ ತಮಗೆ ನಮಗೆಲ್ಲ ಏನದು ಗೌರವ ಕೊಟ್ಟು ಈ ಕಾರ್ಯಕ್ರಮವನ್ನು ಮಾಡಿದ್ದೀರಿ ತುಂಬ ಹೃದಯದಿಂದ ಧನ್ಯವಾದಗಳನ್ನು ಹೇಳಿ ತಮಗೆಲ್ಲರೂ ಇನ್ನೂ ಮಟ್ಟ ನಾವು ಚಿರಋಣಿದ್ದೀನಿ ಅಂತ ಹೇಳಿ ನಂದು 2 ಮಾತು ಮುಗಿಸ್ತೀನಿ.